ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಹಾಗೂ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವರ ಒಂದು ಸಹಯೋಗತ್ವದೊಂದಿಗೆ ಇವತ್ತು ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಏನಪ್ಪಾ ಇದು ಕಾರ್ಯಕ್ರಮ ಅಂತ ಹೇಳಿದ್ರೆ, UPSC ಎಕ್ಸಾಮ್ ಅನ್ನೋದು ಒಂದು ಕಬ್ಬಿಣದ ಕಡಲೆ. ಆ ಕಬ್ಬಿಣದ ಕಡಲೆಯನ್ನ ಹೇಗೆ ನಾವು ಬಿಡಿಸ್ಕೊಳ್ಳೋದು, ಈ UPSC ಎಕ್ಸಾಮ್ಸ್ ಗಳ ಮೂಲಕ IAS, IPS ಹಾಗೂ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಗಳಿಗೆ ನಾವು ಹೇಗೆ ರೆಡಿ ಆಗೋದು ಮತ್ತು ಮಕ್ಕಳನ್ನ ಹೇಗೆ ರೆಡಿ ಮಾಡಿಸೋದು ಅನ್ನೋ ಒಂದು ವಿಷಯದ ಬಗ್ಗೆ ಸಾಕಷ್ಟು ದಿನಗಳಿಂದ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ಮ ಕರ್ನಾಟಕದಲ್ಲಿ UPSC ಎಕ್ಸಾಮಿನೇಷನ್ ಪಾಸಿಂಗ್ ಪರ್ಸೆಂಟೇಜು ಇಡೀ ರಾಷ್ಟ್ರದಲ್ಲೇ ಸ್ವಲ್ಪ ಕಡಿಮೆ ಮಟ್ಟದಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ನಮ್ಮ ಮಕ್ಕಳು ಯಾರಿದ್ದಾರೆ ಸ್ಕಾಲರ್ಶಿಪ್ ತಗೊಂಡು ಆಲ್ ಓವರ್ ಕರ್ನಾಟಕ ಸುಮಾರು 100 ಜನ ಮಕ್ಕಳು ಸ್ಕಾಲರ್ಶಿಪ್ ತಗೊಂಡು ಓದ್ತಾ ಇದ್ದಾರೆ. ಅಂತಹ ಒಂದು ಮಕ್ಕಳಲ್ಲಿ ಸಹ ಒಂದು UPSC ಎಕ್ಸಾಮ್ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಆಗ್ಬೇಕು ಅಂತ ಒಂದು ವಿಚಾರವನ್ನ ನಾವು ಉಪೇಂದ್ರ ಶೆಟ್ಟಿ ಅವರ ಹತ್ತಿರ ಮಾತಾಡಿದಾಗ, ಬಿಡುವಿಲ್ಲದ ಸಮಯದಲ್ಲೂ ಸಹ ಇವತ್ತು ಅವರು ಡ್ರೈವ್ ಮಾಡ್ತಾ ಇದ್ದಾರೆ. ಊರ್ನಲ್ಲಿಲ್ಲ, ಬೆಂಗಳೂರಿನಲ್ಲಿಲ್ಲ, ಆದ್ರೂ ಸಹ ಯೂನಿವರ್ಸಲ್ ಅಕಾಡೆಮಿಯನ್ನ ಸಾಕಷ್ಟು ಮುಂದೆ ತಂದು ಸಾವಿರಾರು ಮಕ್ಕಳನ್ನ IAS, IPS ಎಕ್ಸಾಮಿನೇಷನ್ ಕ್ಲಿಯರ್ ಮಾಡೋ ಹಾಗೆ ಮಾಡಿರೋದು ಉಪೇಂದ್ರ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾವು ಕೋರ್ತೇವೆ. ಶೆಟ್ಟಿ ಅವರು ಸರ್ ನಮಸ್ಕಾರ. ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಸಂಘಟನೆ ಇದಕ್ಕೆ ತಾವು ಇವತ್ತು ಮೊದಲನೇ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅದು ಊರಲ್ಲಿಲ್ಲ ಅಂದ್ರೂ ಸಹ ಇಲ್ಲದ ನಜ ಮಾಡ್ತೀನಿ ಅಂತ ಹೇಳಿ ತಾವು ಬಂದಿದ್ದೀರಿ. ಆ ಒಂದು ನಿಜವಾದಂತಹ ಒಂದು ನಿಸ್ವಾರ್ಥ ಸೇವೆ ಮಕ್ಕಳಿಗೆ ಮಾಡುವಂತಹ ಒಂದು ಕೆಲಸವನ್ನ ತಾವು ಮಾಡ್ತಿದ್ದೀರಿ. ಆ ಒಂದು ಇದಕ್ಕೆ ತಮಗೆ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇವೆ. Now, before I hand over the mic to you, sir, I just wanted to give a brief introduction to all the students who are watching live, who are listening to sir. A brief introduction about UCC. A video nantara ನಾವು will start off, sir. Agboda with your point. Yes, sir. Yes, sir. Yes. Just go through, see what UCC is. ಮಕ್ಕಳೇ ಶೇರ್ ಆದ್ಮೇಲೆ ಅದು ವಿಡಿಯೋ ಬರುತ್ತಾ ಸ್ವಲ್ಪ ಪಿಂಗ್ ಮಾಡಿ. ನಮಸ್ಕಾರ, ನಾನು ಉಪೇಂದ್ರ ಶೆಟ್ಟಿ, ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್. ನಾವು ಯೂನಿವರ್ಸಲ್ ಕೋಚಿಂಗ್ ಸೆಂಟ್ರು, ಇದು IAS ಮತ್ತು KS ಎಕ್ಸಾಮ್ಗಳಿಗೆ ತರಬೇತಿ ಸಂಸ್ಥೆ. ಸುಮಾರು 20 ವರ್ಷಗಳಿಂದ ಈ ತರಬೇತಿ ಸಂಸ್ಥೆಯಿಂದ ಸುಮಾರು 6500ಕ್ಕೂ ಅಧಿಕ IAS, IPS, IRS, IRTS, KS ಅಧಿಕಾರಿಗಳು ಹಾಗೂ ಗ್ರೂಪ್ C ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಸಂಸ್ಥೆಯಿಂದ ಆಯ್ಕೆಯಾಗಿದ್ದಾರೆ. ಈ ಒಂದು ಹುರುಪಿನಿಂದ ನಾವು ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದು IAS ಇಂಟಿಗ್ರೇಟೆಡ್ ಕಾಲೇಜ್. ಇದು ಕರ್ನಾಟಕಕ್ಕೆ ಮೊದಲ ಕಾಣಿಕೆಯಾಗಿ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಅದು ಯೂನಿವರ್ಸಲ್ ಸ್ಕೂಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಎನ್ನುವ ಹೆಸರಿನಲ್ಲಿ ನೀಡ್ತಾ ಇದೆ. ಈ ಸಂಸ್ಥೆ ಭಾಳ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಹುಡುಗರಿಗೆ PUC ಅಂದರೆ 10+2 ಹಂತದಲ್ಲಿ ಅವರಿಗೆ IASಗೆ ತರಬೇತಿ ನೀಡ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅವರಿಗೆ BA 3 ವರ್ಷ, BCom 3 ವರ್ಷ, ಕಾಲೇಜಿನ ಜೊತೆಗೆ IASಗೆ ತರಬೇತಿ ನೀಡ್ತಕ್ಕಂಥದ್ದು. ಇದನ್ನು ಇಂಟಿಗ್ರೇಟೆಡ್ IAS ಡಿಗ್ರಿ ಅಂತ ಕರಿತಾ ಇದ್ದೇವೆ. ಇದು ಬೆಂಗಳೂರು ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿರತಕ್ಕಂಥ ಡಿಗ್ರಿ ಹಾಗೂ ಕೋಚಿಂಗನ್ನು ನೀಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ BA LLB 5 ವರ್ಷಗಳ ಕಾಲ ಹುಡುಗರಿಗೆ ತರಬೇತಿ ನೀಡ್ತಕ್ಕಂಥ ಒಂದು ಹೊಸ ಲಾ ಕೋರ್ಸನ್ನು ಇದ್ರ ಜೊತೆಗೆ ಜೋಡಿಸಿಕೊಂಡಿದ್ದೇವೆ.
ನಾನು ಮುಖ್ಯವಾಗಿ ಇಲ್ಲಿ ನಾರ್ತ್ ಇಂಡಿಯಾ ಮತ್ತು ನಮ್ಮ ಸೌತ್ ಇಂಡಿಯಾ ಇವೆರಡರನ್ನ ಕಂಪೇರ್ ಮಾಡಿದಾಗ ನಾರ್ತ್ ಇಂಡಿಯಾದಲ್ಲಿ ರಿಸಲ್ಟ್ಸ್ಗಳು ತುಂಬ ಚೆನ್ನಾಗಿ IASಗೆ ಬರ್ತಾ ಇದೆ. ಇದು ಭಾಳಷ್ಟು ಪೇರೆಂಟ್ಸ್ಗಳು ನಮಗೆ ಕೇಳ್ತಾ ಇರ್ತಾರೆ, ಯಾಕೆ ಉತ್ತರ ಪ್ರದೇಶ್, ಬಿಹಾರ್ ಮೊದಲಾದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಜನ ಆಯ್ಕೆ ಯಾಕೆ ಆಗ್ತಾ ಇಲ್ಲ ಅಂತ. ಇಲ್ಲಿ ಭಾಳ ಮುಖ್ಯವಾಗಿ ನಾವು ಅಬ್ಸರ್ವ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಪೇರೆಂಟ್ಸ್ಗಳಿಗೆ ಅವೇರ್ನೆಸ್ ಜಾಸ್ತಿ ಇದೆ ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳು ಮೆಡಿಸಿನ್ನು, ಇಂಜಿನಿಯರ್ ಬಗ್ಗೆ ಕಾನ್ಸಂಟ್ರೇಷನ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಯಾವಾಗ ಇವರು PUCನಲ್ಲಿ ಅಥವಾ ಡಿಗ್ರಿ ಹಂತದಲ್ಲಿ ಈ IAS ಎಕ್ಸಾಮಿನೇಷನ್ಸ್ಗಳಿಗೆ ಅಥವಾ KS ಎಕ್ಸಾಮಿನೇಷನ್ಸ್ಗಳಿಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೆ ಕಾನ್ಸಂಟ್ರೇಷನ್ಸ್ ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ನಮ್ಮ ಹುಡುಗರು ಕೂಡ ಉತ್ತಮವಾದಂಥ ರ್ಯಾಂಕ್ ಗಳಿಸೋದಕ್ಕೆ ಮತ್ತು ಭಾಳ 21 ವರ್ಷ, 22 ವರ್ಷ, 23 ವರ್ಷಗಳಲ್ಲಿ ಸರ್ವಿಸಿಗೆ ಹೋಗೋದಕ್ಕೆ ಸಾಧ್ಯ ಇದೆ. ಈ ಹೊಸ ಕಾನ್ಸೆಪ್ಟಿಗೆ ನಮ್ಮೆಲ್ಲರ ಕರ್ನಾಟಕದ ಜನತೆ ಇದಕ್ಕೆ ಸಹಕಾರ ನೀಡಬೇಕು ಮತ್ತು ಈ ಕಾನ್ಸೆಪ್ಟ್ನಲ್ಲಿ ನೀವು ನಮ್ಮ ಜೊತೆ ಇದನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ವಂದನೆಗಳು. ಓಕೆ, ಯೂನಿವರ್ಸಲ್ ಅಕಾಡೆಮಿಯ ಚೇರ್ಮನ್ ಹಾಗೂ ಫೌಂಡರ್ ಆಗಿರುವಂತಹ ಉಪೇಂದ್ರ ಶೆಟ್ಟಿ ಅವರ ಚಿಕ್ಕ ಒಂದು ಇಂಟಿಗ್ರೇಟೆಡ್ ಕೋರ್ಸಿನ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ನಾವು ಈಗ ತಗೊಳ್ಕೊಂಡ್ವಿ. ಅದ್ರ ಜೊತೆಗೇನೆ ಉಪೇಂದ್ರ ಶೆಟ್ಟಿ ಅವರ ಮೂಲಕ ಏನು UPSC ಎಕ್ಸಾಮ್, ಯಾವ ಎಕ್ಸಾಮ್ ಅನ್ನ ನಾವು ಕವರ್ ಮಾಡಬಹುದು, ಈ ಒಂದು ಎಕ್ಸಾಮಿಗೆ ಯಾವ ರೀತಿ ಮಕ್ಕಳು ಓದಬೇಕು, ಎಷ್ಟು ಸಮಯ ಓದಬೇಕು, ಯಾವ ಡಿಗ್ರಿ ಆದ ನಂತರ ಓದಬೇಕು, ಈ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಹೇಗೆ ಮಕ್ಕಳು ಪ್ರಿಪೇರ್ ಆಗ್ಬೇಕು, ಇದರಲ್ಲಿ ಮಕ್ಕಳ ಪಾತ್ರ ಮತ್ತೆ ಮಕ್ಕಳನ್ನ ಮಾರ್ಗದರ್ಶನ ತೋರುವಂತಹ ಎಷ್ಟೊಂದು ಜನ ಟೀಚರ್ಸ್ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರ ಮಕ್ಕಳಿಗೆ ಹೇಗೆ ಮಾರ್ಗದರ್ಶನವನ್ನ ಕೊಡಬೇಕು, ಈ 360 ಡಿಗ್ರಿ ಡೆವಲಪ್ಮೆಂಟ್ ಆಫ್ ಎ ಸ್ಟೂಡೆಂಟ್ ಫಾರ್ ಕ್ಲಿಯರಿಂಗ್ UPSC ಎಕ್ಸಾಮಿನೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ನಮ್ಮ ಉಪೇಂದ್ರ ಸರ್ ಅವರು UCC ನಲ್ಲಿ ಮತ್ತೆ ಯೂನಿವರ್ಸಲ್ ಅಕಾಡೆಮಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು. ಜೊತೆನಲ್ಲಿ ಕೆಲವೊಬ್ರು ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳುಗಳಿಗೆ ಯಾವ ರೀತಿಯಲ್ಲಿ UPSC ಎಕ್ಸಾಮ್ಸ್ ಆಗ್ಲಿ ಅಥವಾ ಅದರಲ್ಲಿ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಏನಾದ್ರು ಇರುತ್ತಾ, ಸೊ ಈ ತರಹ ಒಂದಷ್ಟು ಮಕ್ಕಳಲ್ಲಿ ಉದ್ಭವಿಸುತ್ತೆ. ಆ ಒಂದು ಪ್ರಶ್ನೆಗಳಿಗೆಲ್ಲ ಉತ್ತರವಾಗಿ ಇವತ್ತು ನಮ್ಮ ಉಪೇಂದ್ರ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಉಪೇಂದ್ರ ಸರ್ ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೇಳಿ ಮೈಕ್ ಅನ್ನ ನಾನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಝೂಮ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ ಉಪೇಂದ್ರ ಸರ್ ಅವರಿಗೆ. ಸರ್, ಥ್ಯಾಂಕ್ ಯು ಸರ್. ಧನಂಜಯ್ ಅವರೇ, ಮೊದಲನೇದಾಗಿ ನಿಮ್ಮ ಡಿಸ್ಕಷನ್ ಕ್ಲಾಸಸ್ ಅಸೋಸಿಯೇಷನ್ ಇದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ನೀವು ಏನು ಬಹಳಷ್ಟು ವರ್ಷಗಳಿಂದ ಸತತವಾಗಿ ಬಡ ಮಕ್ಕಳಿಗೆ ಉಚಿತವಾಗಿ ಅವರಿಗೆ ನೀಡ್ತಕ್ಕಂಥ ಮಾರ್ಗದರ್ಶನ, ಸಲಹೆ ಬಹಳಷ್ಟು ಕಡೆ ನಾನು ಕೇಳಿದ್ದೇನೆ ಮತ್ತೆ ಓದಿದ್ದೇನೆ. ಆದ್ರಿಂದ ನೀವು ಈ ರೀತಿಯ ಒಂದು ಉತ್ತಮವಾದಂತ ಸೇವೆ ಸಲ್ಲಿಸ್ತಾ ಇರೋದ್ರ ಬಗ್ಗೆ ನಾನು ಪ್ರಪ್ರಥಮವಾಗಿ ನಿಮ್ಮನ್ನ ತುಂಬು ಹೃದಯದಿಂದ ಅಪ್ರಿಸಿಯೇಷನ್ಸ್ ಮಾಡ್ತಾ ಇದ್ದೇನೆ ಸರ್. ಎಸ್ ಸರ್. ಇವತ್ತು ಏನು ನಾವು ಈ IAS ಎಕ್ಸಾಮಿನೇಷನ್ ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೇನೆ. ಈಗ ಮೊದಲು ನಮ್ಗೆ ಈ IAS ಎಕ್ಸಾಮಿನೇಷನ್ಸ್ ಅಂತ ಹೇಳಿದ್ರೆ ಬಹಳಷ್ಟು ಜನ ನಾವು ಏನ್ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಇದನ್ನ ಸೌತ್ ಇಂಡಿಯಾದಲ್ಲಿ IAS ಎಕ್ಸಾಮ್ ಅಂತ ಕರಿತೀವಿ ನಾವು. ಯಾಕಂದ್ರೆ ಇದು ವೆರಿ ಪಾಪ್ಯುಲರ್ ಆಗಿ IAS ಅಂತಕ್ಕಂಥದ್ದು ಪಾಪ್ಯುಲರ್ ಆಗಿ ಅದನ್ನ IAS ಅಂತ ಹೇಳ್ತೇವೆ. ಆದ್ರೆ ದಿಸ್ ಇಸ್ ಎ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರತಿ ವರ್ಷ ಕರಿತಕ್ಕಂತ ಒಂದು ಗ್ರೂಪ್ A ಎಕ್ಸಾಮಿನೇಷನ್ಸ್. ಈ ಎಕ್ಸಾಮ್ ನಲ್ಲಿ ನಿಮ್ಗೆ IAS ಮತ್ತೆ IPS ಇಂಡಿಯನ್ ಪೊಲೀಸ್ ಸರ್ವಿಸ್, IFS ಅಂದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್, ಹಾಗೆ IRS ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇಂಡಿಯನ್ ರೈಲ್ವೆ ಪರ್ಸನಲ್ ಸರ್ವಿಸ್,
ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್, ಹೀಗೆ ಬಹಳಷ್ಟು ಸುಮಾರು 18ರಿಂದ 21 ವಿವಿಧ ಹುದ್ದೆಗಳು ಈ ಎಕ್ಸಾಮಿನೇಷನ್ ಅಲ್ಲಿ ಬರುತ್ತೆ. ಈ ಎಕ್ಸಾಮಿನೇಷನ್ ಅಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ನಮ್ಗೆ ಇನ್ಫಾರ್ಮೇಶನ್ಸ್ ಹೇಗೆ ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಇನ್ಫಾರ್ಮೇಶನ್ ಇಟ್ ಸೆಲ್ಫ್ ಎ ಪ್ರಾಬ್ಲಮ್. ಇನ್ಫಾರ್ಮೇಶನ್ ಅಂದ್ರೆ ಇವತ್ತು ಗ್ಲೋಬಲ್ ವಿಲೇಜಸ್ ಅಂತ ಕರಿತಾ ಇದೀವಿ, ಪ್ರಪಂಚವೇ ಒಂದು ವಿಲೇಜ್ ಆಗಿದೆ ಅಂತ ಕರಿತಾ ಇದೀವಿ ನಾವು ಇವತ್ತು. ಮೊದಲು ಈ ಸಮಸ್ಯೆ ಇತ್ತು ನಿಜ, ಆದ್ರೆ ಇವತ್ತು ನೀವೆಲ್ರಿಗೂ ಮೊಬೈಲ್ ಬಳಸ್ತಾ ಇದ್ದೀರಿ. ನಾವು ನಿಮ್ಮನ್ನೆಲ್ಲ ಇವತ್ತು ಮೊಬೈಲ್ಗಳ ಮೂಲಕ, ಫೇಸ್ಬುಕ್ ಗಳ ಮೂಲಕ, ಏನು ಈ ಮಾಹಿತಿ ತಂತ್ರಜ್ಞಾನದ ಮೂಲಕ ಪ್ರತಿಯೊಬ್ಬರ ಮನೆಗೂ ತಲುಪ್ತಾ ಇದೀವಿ. ಇದು ನೀವು UPSC ಸಂಬಂಧಪಟ್ಟಂತ ವೆಬ್ಸೈಟ್ UPSC government.in ಅಂತ ಹೊಡೆದ್ರೆ ನಿಮ್ಗೆ ORG ಆರ್ಗನೈಸೇಷನ್ ಹೊಡೆದ್ರೆ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ಸ್ ಗಳು ಸಾಲಾಗಿ ಬರುತ್ತೆ. ಯಾವಾಗ ಕರೀತಾರೆ? ಯೂಶುವಲಿ ಜನವರಿನಲ್ಲಿ ಕರೀತಾರೆ ಪ್ರತಿ ವರ್ಷ. ಈ ವರ್ಷ ಸ್ವಲ್ಪ ಕೊರೋನಾ ಇರೋದ್ರಿಂದ ಲೇಟ್ ಆಗಿ ಕರೀತಾ ಇದ್ದಾರೆ. ಇನ್ನು ಈ ವರ್ಷ ಕರೆದಿಲ್ಲ, ಕರೀತಾರೆ, ಇನ್ನು ಸ್ವಲ್ಪ ದಿವಸದಲ್ಲಿ ಕರೀತಾರೆ. UPSC ಈಸ್ ವೆರಿ ಪ್ರೊಫೆಷನಲ್ ಆರ್ಗನೈಸೇಷನ್. ಇವರು ನಿಮ್ಗೆ ಯಾವಾಗ್ಲೂ ಇಂಥ ದಿವಸನೇ ಎಕ್ಸಾಮ್ ಮಾಡ್ತೀವಿ ಅಂತಾರೆ, ಅದೇ ದಿವಸ ಎಕ್ಸಾಮ್ ಮಾಡ್ತಾರೆ. ಯೂಶುವಲಿ ದೇ ವಿಲ್ ಕಂಡಕ್ಟ್ ಇನ್ ದ ಎಕ್ಸಾಮ್ ಇನ್ ಜೂನ್. ಈ ವರ್ಷ ಕೂಡ ಜೂನ್ ಅಲ್ಲಿ ಎಕ್ಸಾಮಿನೇಷನ್ಸ್ ಮಾಡ್ತಾರೆ. ಆದ್ರಿಂದ ಈಗ ಮಾಹಿತಿ ಅನ್ನತಕ್ಕಂಥದ್ದು ಅಂತ ದೊಡ್ಡ ಸಮಸ್ಯೆ ಆಗಲಾರದು. ಬಹುಶಃ ಮಾರ್ಗದರ್ಶನ ಅನ್ನತಕ್ಕಂಥದ್ದು ಏನ್ ಡಿಸ್ಕಷನ್ ಕ್ಲಾಸಸ್ ನಿಮ್ಗೆ ಇವತ್ತಿನವರೆಗೆ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದೆ, ಮಾರ್ಗದರ್ಶನ ಅನ್ನತಕ್ಕಂಥದ್ದು ಸ್ವಲ್ಪ ಸಮಸ್ಯೆಗಳು ಇರಬಹುದು. ಅದು ಕೂಡ ನಿಮ್ಗೆ ಬೇಕಾದಷ್ಟು ಯೂಟ್ಯೂಬ್ ನ ವಿಡಿಯೋಗಳು, ಗೂಗಲ್ ಗಳಲ್ಲಿ ಇರ್ತಕ್ಕಂತಹ ಬರಹಗಳು, ಇವುಗಳೆಲ್ಲ ನಿಮ್ಗೆ ಮಾಹಿತಿಗಳನ್ನ ನೀಡುತ್ತೆ. ಆದ್ರೆ ಯಾವ ಮಾಹಿತಿ ಅತ್ಯಂತ ಅರ್ಥಪೂರ್ಣವಾಗಿದೆ, ಯಾವ ಮಾಹಿತಿ ಅಷ್ಟೊಂದು ಅರ್ಥಪೂರ್ಣ ಆಗಿಲ್ಲ ಅಂತ ತಿಳ್ಕೊಳ್ಳೋದು ಸ್ವಲ್ಪ ಸಮಯ ತಗೊಳತ್ತೆ. ಇದೆಲ್ಲಗಿಂತ ಮುಖ್ಯವಾಗಿ ನಾವು IAS ಅಧಿಕಾರಿ ಆಗ್ಬೇಕು ಅಂತಿದ್ರೆ ಪ್ರಥಮ ಬಾರಿಗೆ ನಿಮ್ಗೆ ಬರ್ತಕ್ಕಂಥ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಸ್ ಇಟ್ ಪಾಸಿಬಲ್ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಬರುತ್ತೆ. ಯಾಕಂದ್ರೆ ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಇಷ್ಟೇ, IAS ಎಕ್ಸಾಮ್ ಅಂದ್ರೆ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮಿನೇಷನ್ ಇನ್ ದಿಸ್ ಕಂಟ್ರಿ ಅಂತ. ನಾನು ಏನ್ ಹೇಳಲಿಕ್ಕೆ ಹೊರಡ್ತೀನಿ ಅಂತ ಹೇಳಿದ್ರೆ, IAS ಎಕ್ಸಾಮಿನೇಷನ್ ಈಸ್ ನಾಟ್ ಡಿಫಿಕಲ್ಟ್ ಬಟ್ ಇಟ್ ಈಸ್ ಡಿಫರೆಂಟ್ ಅಂತ. IAS ಎಕ್ಸಾಮ್ ಈಸ್ ನಾಟ್ ಡಿಫಿಕಲ್ಟ್ ಬಟ್ ಇಟ್ ಈಸ್ ಡಿಫರೆಂಟ್. ಇದು ಡಿಫರೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್, ಡಿಫಿಕಲ್ಟ್ ಎಕ್ಸಾಮ್ ಅಲ್ಲ, ಡಿಫರೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್. ಆದ್ರಿಂದ ಬಹಳಷ್ಟು ಜನ ತಿಳ್ಕೊಂಡಿದ್ರೆ ಇಟ್ ಇಸ್ ಒನ್ ಆಫ್ ದ ಡಿಫಿಕಲ್ಟ್ ಎಕ್ಸಾಮ್. ಇಟ್ ಇಸ್ ನಾಟ್ ಎ ಡಿಫಿಕಲ್ಟ್, ಇಟ್ ಇಸ್ ಎ ಡಿಫರೆಂಟ್. ಯಾಕೆ ಅಂತ ಹೇಳಿದ್ರೆ ಡಿಫರೆಂಟ್ ಅಪ್ರೋಚ್ ಬೇಕು. ಇಲ್ಲಿ IAS ಎಕ್ಸಾಮ್ ನಲ್ಲಿ ನಿಮ್ಗೆ ಜನರಲ್ ಸ್ಟಡೀಸ್ ಅಂತ ಒಂದು ಪೇಪರ್ ಬರುತ್ತೆ. ಅದು ಪ್ರಿಲಿಮಿನರಿ ಅಂತ ಕರಿತೀವಿ ನಾವು, ಪ್ರಿಲಿಮ್ಸ್ ಅಂತ ಹೇಳ್ತೀವಿ. 3 ಹಂತಗಳು ಬರುತ್ತೆ ಈ ಎಕ್ಸಾಮಿನೇಷನ್ ಅಲ್ಲಿ. ಪ್ರಥಮ ಹಂತವನ್ನ ನಾವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಏನಪ್ಪಾ ಇರುತ್ತೆ ಅನ್ನೋದು ಇನ್ನೊಂದು ಸಮಸ್ಯೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ 2 ಪೇಪರ್ಗಳಿರುತ್ತೆ. ಒಂದು ಜನರಲ್ ಸ್ಟಡೀಸ್ ಅಂತ ಕರಿತೀವಿ, ಅಂದ್ರೆ GS ಅಂತ ಹೇಳ್ತೀವಿ ಶಾರ್ಟ್ ಆಗಿ, ಜನರಲ್ ಸ್ಟಡೀಸ್. ಇಟ್ ಇಸ್ ನಾಟ್ ಜನರಲ್ ನಾಲೆಜ್, ದಯವಿಟ್ಟು ನೆನ್ಪಿಡಿ. ಜನರಲ್ ಸ್ಟಡೀಸ್ ಅನ್ನತಕ್ಕಂಥದ್ದು ಜನರಲ್ ನಾಲೆಜ್ GK ಅಲ್ಲ, ಜನರಲ್ ಸ್ಟಡೀಸ್. ಇನ್ನೊಂದು CSAT ಅಂತ ಇರುತ್ತೆ. ಈ ಜನರಲ್ ಸ್ಟಡೀಸ್ ಅನ್ನತಕ್ಕಂಥದ್ರಲ್ಲಿ ಏನಪ್ಪಾ ಇರುತ್ತೆ ಜನರಲ್ ಸ್ಟಡೀಸು? ಜನರಲ್ ಸ್ಟಡೀಸ್ ಇರೋದು ನಿಮ್ಗೆ ಕೇವಲ 200 ಮಾರ್ಕ್ಗಳಿಗೆ 100 ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ. ಆ ಕ್ವಶನ್ಸ್ ಗಳು ಕೂಡ ಆಬ್ಜೆಕ್ಟಿವ್ ಟೈಪ್ ಆಗಿರುತ್ತೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳು ಇರುತ್ತೆ. ಈ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ 100 ಕ್ವಶನ್ಸ್ ಗಳು, ಒಂದು ಕ್ವಶನ್ಸ್ ಗೆ 2 ಮಾರ್ಕ್ಗಳ ಪ್ರಕಾರ 200 ಮಾರ್ಕು. ಇನ್ನೊಂದು 2ನೇ ಪೇಪರ್ CSAT ಅಂದ್ರೆ ಸ್ವಲ್ಪ ಮೆಂಟಲ್ ಎಬಿಲಿಟಿ ಜಾಸ್ತಿ ಇರುತ್ತೆ, ಸ್ವಲ್ಪ ಇಂಗ್ಲಿಷ್ ಇರುತ್ತೆ ಅದರಲ್ಲಿ. ಇಂಗ್ಲಿಷ್ ಅಂದ್ರೆ ನಿಮ್ಗೆ ಏನು ಕಾಂಪ್ರಹೆನ್ಷನ್ಸ್ ಅಂತ ಕರಿತೀವಲ್ಲ, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಪ್ಯಾಸೇಜ್ ಕೆಳಗಡೆ ಕೆಲವು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇದು 80 ಮಾರ್ಕ್ಗಳಿಗೆ, ಒಂದು ಕ್ವಶನ್ಗೆ 2.5 ಮಾರ್ಕ್ಸ್, ಅಂದ್ರೆ ಇದು ಕೂಡ 200 ಮಾರ್ಕ್ಸ್ ಇದಿರುತ್ತೆ. ಈ 2ನೇ ಪೇಪರ್ ಅನ್ನ ಕೇವಲ ನೀವು ಪಾಸ್ ಆದ್ರೆ ಸಾಕು, 33.5% ಬಂದ್ರೆ ಸಾಕು ನಿಮ್ಗೆ. ಕೇವಲ ಪಾಸ್ ಆದ್ರೆ ಸಾಕು. ಈ ಮೆಂಟಲ್ ಎಬಿಲಿಟಿ ಮತ್ತೆ ಇಂಗ್ಲಿಷ್ ಅಂತ ಏನ್ ಹೇಳಿದೀವಲ್ಲ, ಇದು ಪಾಸ್ ಆದ್ರೆ ಸಾಕು. ಆದ್ರೆ ಪ್ರಪ್ರಥಮ ಪೇಪರ್ ಇರತಕ್ಕಂಥ ಜನರಲ್ ಸ್ಟಡೀಸ್ ನಲ್ಲಿ ನೀವು ಒಳ್ಳೆ ಮಾರ್ಕ್ ಬಂದ್ರೆ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮ್ ಗಳನ್ನ ಪಾಸ್ ಆಗ್ತೀರಿ. ಬಹಳಷ್ಟು ಜನ ನಿಮ್ಗೆ ಹೇಳ್ತಾರೆ ಪ್ರಿಲಿಮಿನರಿ ಎಕ್ಸಾಮ್, ಅಯ್ಯೋ ನಾನು ಬರ್ದಿದ್ದೆ ಕಣಪ್ಪ, 10 ವರ್ಷದಿಂದ ಬರ್ದಿದ್ದೆ, 5 ವರ್ಷದಿಂದ ಬರ್ದಿದ್ದೆ, ನನ್ನ ಹತ್ರನೇ ಆಗಲ್ಲ, ನಿನ್ನ ಹತ್ರ ಆಗತ್ತಾ? ಅದು ಬಿಟ್ಬಿಡಿ. ಅವರು ಡಿಸ್ಕರೇಜ್ ಮಾಡೋರು ಎಲ್ಲಿಂದ ಹೋದ್ರು ಎಲ್ಲಿವರೆಗೂ ನಿಮ್ಗೆ
ಸಿಗ್ತಾನೆ ಇರ್ತಾರೆ. ಯಾರೋ ಅವರಿಂದ ಆಗ್ಲಿಲ್ಲ ಅಂತೆ, ಇವರಿಂದ ಆಗ್ಲಿಲ್ಲ ಅಂತೆ, ಆದ್ರಿಂದ ನನ್ನಿಂದ ಆಗಲ್ಲ ಅನ್ನೋದನ್ನ ಬಿಟ್ಬಿಡಿ. ಇಲ್ಲಿ ಮೇನ್ ಆಗಿ ನಿಮ್ಗೆ ಬೇಕಾಗೋದು ಮೆಂಟಲ್ ಪ್ರಿಪರೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಮೈಂಡ್ ಸೆಟ್ ಅಂತ ಕರಿತೀವಿ. ಮೈಂಡ್ ಸೆಟ್, ನಿಮ್ಮ ಮೈಂಡಿಗೆ ನೀವು ಕೆಲವೊಂದು ಸಂದೇಶಗಳನ್ನ ಕೊಡಬೇಕು. ನಾನು ಈ ದೇಶದ ಅತ್ಯುನ್ನತ ಹುದ್ದೆಗೆ ಹೋಗ್ತಕ್ಕಂತ ಒಂದು ಸರ್ವಶ್ರೇಷ್ಠವಾದಂತ ಒಂದು ಎಕ್ಸಾಮಿನೇಷನ್ ಅನ್ನ ಬರಿತಾ ಇದ್ದೇನೆ. ಈ ಎಕ್ಸಾಮಿನೇಷನ್ಸ್ ಬರೆಯೋದಕ್ಕೆ ಬಹಳಷ್ಟು ತಯಾರಿಗಳು ಬೇಕಾಗತ್ತೆ. ಈ ತಯಾರಿಗಳು ಏನು ರಾಕೆಟ್ ಸೈನ್ಸ್ ಅಲ್ಲ. ಇವುಗಳೆಲ್ಲ ತಯಾರಿಗಳಿಗೆ ಏನ್ ಬೇಕೋ ಅವುಗಳೆಲ್ಲ ಸಿಗತ್ತೆ. ಮತ್ತೆ ಈ ಹಿಂದೆ ಎಕ್ಸಾಮ್ ನಲ್ಲಿ ಪಾಸ್ ಆದವರು, ಫಸ್ಟ್ ರ್ಯಾಂಕ್ ಬಂದವರು, ಅಥವಾ 5th ರ್ಯಾಂಕ್ ಬಂದವರು, ಅಥವಾ 100 ರ್ಯಾಂಕ್ ಬಂದವರು, ಅಥವಾ 800ನೇ ರ್ಯಾಂಕ್ ಬಂದವರು, ಇವರೆಲ್ಲರೂ ಕೂಡ ನಮ್ಮಂತೆ ಮನುಷ್ಯರು. ಇವ್ರಿಗೆ ಕೂಡ ಒಂದೇ ತಲೆ, 2 ಕೈ, 2 ಕಣ್ಣು, 2 ಕಾಲುಗಳನ್ನ ಇದ್ದವರು. ಯಾಕಂದ್ರೆ 1 head, 2 legs, 2 hands ಅಂತ ಕರಿತೀವಿ. ಅಂದ್ರೆ ಏನು ಸೂಪರ್ಫಿಷಿಯಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ ಅನ್ನೋದು ಕೇಳಿದೆ. ನಿಮ್ ತರದವ್ರೆ, ನಮ್ ತರದವ್ರೆ ಇರತಕ್ಕಂತ ವಿದ್ಯಾರ್ಥಿಗಳು ಇದನ್ನ ಪಾಸ್ ಮಾಡಿದ್ದಾರೆ. ಇದು ಪಾಸ್ ಮಾಡೋದಕ್ಕೆ ಅತ್ಯಂತ ಬಡತನದಲ್ಲಿ ಇರತಕ್ಕಂತ ವ್ಯಕ್ತಿಗಳು ಪಾಸ್ ಮಾಡಿದ್ದಾರೆ, ಅತ್ಯಂತ ಕಷ್ಟದಲ್ಲಿ ಇರತಕ್ಕಂತ ವ್ಯಕ್ತಿಗಳು ಪಾಸ್ ಮಾಡಿದ್ದಾರೆ. ಏನು ಗ್ರಾಮೀಣ ಭಾಗದ ಯುವಕರೇನಿದ್ದಾರೆ, ಈ ಗ್ರಾಮೀಣ ಭಾಗದ ಯುವಕರು ಈ ಎಕ್ಸಾಮಿನೇಷನ್ ನ ಪಾಸ್ ಮಾಡಿದ್ದಾರೆ. ಯಾರಿಗೆ ಇಂಗ್ಲಿಷ್ ಗೊತ್ತಿಲ್ಲ, ಯಾರಿಗೆ ಆಂಗ್ಲ ಭಾಷೆನಲ್ಲಿ ಇಂಗ್ಲಿಷ್ ನಲ್ಲಿ ಅತ್ಯಂತ ಪರಿಣತಿ ಇಲ್ಲ, ಅವ್ರು ಕೂಡ ತಮ್ಮ ಪ್ರಾದೇಶಿಕವಾದಂತ ಭಾಷೆಯಲ್ಲಿ ಬರೆದು ಪಾಸ್ ಆಗಿದ್ದಾರೆ. ನೀವು ಕನ್ನಡದವರಾದ್ರೆ ಕನ್ನಡ ಮೀಡಿಯಂ ನಲ್ಲಿ ಈ ಎಕ್ಸಾಮ್ ಮುಖ್ಯ ಪರೀಕ್ಷೆಯನ್ನು ಬರೀಬಹುದು, ಮೀನ್ಸ್ ಎಕ್ಸಾಮ್ ಬರೀಬಹುದು. ಹಿಂದಿಯಲ್ಲಿ ಬರೀಬಹುದು, ತೆಲುಗುಲ್ಲಿ ಬರೀಬಹುದು, ತಮಿಳಲ್ಲಿ ಬರೀಬಹುದು, ಮಲಯಾಳಂನಲ್ಲಿ ಬರೀಬಹುದು, ಉರ್ದುನಲ್ಲಿ ಬರೀಬಹುದು, ಓರಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬರೀಬಹುದು. ಆಯ್ತಾ? ಆದ್ರಿಂದ ಈ ಎಕ್ಸಾಮಿನೇಷನ್ ನಿಮ್ಗೆ ಭಾಷೆ ಸಮಸ್ಯೆ, ಲ್ಯಾಂಗ್ವೇಜ್ ಸಮಸ್ಯೆ ಅಂತ ಆದ್ರೆ ನಿಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಈ ಎಕ್ಸಾಮಿನೇಷನ್ಸ್ ಬರೀಬಹುದು. ಆದ್ರೆ ಇಲ್ಲಿ ಸ್ವಲ್ಪ ಇನ್ನೊಂದು ಅಂತ ಹೇಳಿದ್ರೆ, ನಿಮ್ಗೆ ಒಂದು ಮಟ್ಟದ ಇಂಗ್ಲಿಷ್ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ವಶನ್ ಗಳನ್ನ ಅರ್ಥ ಮಾಡಿಕೊಂಡು ಉತ್ತರಿಸುವಂತ ಇಂಗ್ಲಿಷ್ ಸಾಮರ್ಥ್ಯ ಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನ ಕ್ವಶನ್ ಪೇಪರ್ಗಳು ಇಂಗ್ಲಿಷ್ ಮತ್ತೆ ಹಿಂದಿ 2 ಭಾಷೆಗಳಲ್ಲಿ ಮಾತ್ರ ಇರುತ್ತೆ. ಈಗಾಗಲೇ ಅದ್ರ ಬಗ್ಗೆ ಹೋರಾಟಗಳು ನಡೀತಾ ಇದೆ. ಅವುಗಳನ್ನ ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ತರಬೇಕು ಅಂತ. ಗ್ರೂಪ್ ಬಿ ಎಕ್ಸಾಮಿನೇಷನ್ ಅಂದ್ರೆ ಬ್ಯಾಂಕಿಂಗ್ ಪ್ರೊಫೆಷನರಿ ಎಕ್ಸಾಮಿನೇಷನ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಕ್ಸಾಮಿನೇಷನ್ಸ್, SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಈ ಎಕ್ಸಾಮಿನೇಷನ್ಗಳು, ಈ ಎಕ್ಸಾಮಿನೇಷನ್ ಗಳನ್ನೆಲ್ಲ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಹೊರತುಪಡಿಸಿ ಬೇರೆ ಪ್ರಾದೇಶಿಕ ಭಾಷೆಯಲ್ಲೂ ಕೂಡ ಕ್ವಶನ್ ಪೇಪರ್ ಗಳನ್ನ ಪ್ರಿಂಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಬಹುಶಃ 2022ರಿಂದ ನೀವು ಪ್ರಾದೇಶಿಕ ಭಾಷೆಯಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಸೆಂಟ್ರಲ್ ಗವರ್ಮೆಂಟ್ ಗೆ ಸಂಬಂಧಪಟ್ಟಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನ ಬರೀಬಹುದಾಗಿದೆ. ಸದ್ಯಕ್ಕೆ IAS ಎಕ್ಸಾಮಿನೇಷನ್ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಮಾತ್ರ ಇದೆ. ಮುಂದೂ ಒಂದು ದಿವಸ ಆ ನಿಟ್ಟಿನಲ್ಲಿ ಕನ್ನಡದಲ್ಲೂ ಬರ್ತಕ್ಕಂತ ಸಾಧ್ಯತೆಗಳಿದೆ. ಎಷ್ಟರ ಮಟ್ಟಿಗೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ಯಾರು ಬರಿಬಹುದು ಎಕ್ಸಾಮಿನೇಷನ್ ಅಂತ ಈಗ ಇನ್ನೊಂದು ಪ್ರಶ್ನೆ. ನಾನು ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ 3 ವಿಭಾಗಗಳನ್ನ ನಿಮ್ಗೆ ಹೇಳೋ ಮೊದಲು ಯಾರು ಎಕ್ಸಾಮಿನೇಷನ್ ಬರಿಬಹುದು ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ನನ್ನ ಕಡೆ ಯಾರು ಬೇಕಾದ್ರೂ ಬರಿಬಹುದು, ಡಿಗ್ರಿ ಆಗಿದ್ರೆ ಸರಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಡಿಗ್ರಿ ಆಗಿದ್ಯಾನಪ್ಪ, BA ಮಾಡಿದ್ಯಾ ಬರಿಬಹುದು, BCom ಮಾಡಿದ್ಯಾ ಬರಿಬಹುದು, BSc ಮಾಡಿದ್ಯಾ ಬರಿಬಹುದು, ಮೆಡಿಕಲ್ MBBS ಮಾಡಿದ್ಯಾ ಬರಿಬಹುದು, ಆಯುರ್ವೇದಿಕ್ ಮಾಡಿದ್ಯಾ ಬರಿಬಹುದು, ಇಂಜಿನಿಯರಿಂಗ್ ಮಾಡಿದ್ಯಾ ಬರಿಬಹುದು. ಯಾವ್ದಾದ್ರು ಡಿಗ್ರಿ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದ ಅಂಗೀಕೃತ ವಿಶ್ವವಿದ್ಯಾನಿಲಯ ಅಂದ್ರೆ UGC ಇಂದ ಮಾನ್ಯತೆ ಪಡೆದಿರತಕ್ಕಂತ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಯಾರು ಪದವಿ ಪಡೆದಿರ್ತಾನೋ ಆ ವ್ಯಕ್ತಿಗಳೆಲ್ಲರೂ ಈ ಪರೀಕ್ಷೆ ಬರೆಯೋದಕ್ಕೆ ಅರ್ಹರು. ಯಾರು ಬರಿಬಹುದು ಅನ್ನೋದಕ್ಕೆ ಮುಗೀತು. ಡಿಗ್ರಿ ಆಗಿದ್ರೆ ಸಾಕು. ಡಿಗ್ರಿನಲ್ಲಿ ಎಷ್ಟು ಪರ್ಸೆಂಟೇಜ್ ಬೇಕು ಅನ್ನೋದು 2ನೇ ಪ್ರಶ್ನೆ ಹುಡುಗರದ್ದು. ಡಿಗ್ರಿನಲ್ಲಿ ಯಾವ ಪರ್ಸೆಂಟೇಜು ಬೇಡ. 35% ಇದ್ರೂ ನಡೆಯುತ್ತೆ, 95 ಇದ್ರೂ ನಡೆಯುತ್ತೆ, 40 ಇದ್ರೂ ನಡೆಯುತ್ತೆ, 65 ಇದ್ರೂ ನಡೆಯುತ್ತೆ. ಆದ್ರಿಂದ ಒಟ್ನಲ್ಲಿ ಪಾಸ್ ಆಗಿದ್ರೆ ಪಾಸ್ ಆಗಿ, ಅದು ಪಾಸ್ ಆಗಿದ್ದು ನೀವು 3 ವರ್ಷ ಡಿಗ್ರಿ 4 ವರ್ಷ ಮಾಡಿದ್ರು ತೊಂದ್ರೆ ಇಲ್ಲ, 5 ವರ್ಷ ಮಾಡಿದ್ರು ತೊಂದ್ರೆ, ಫೇಲ್ ಆಗಿ ಈ ಮಧ್ಯೆ ಆದ್ರೂ ತೊಂದ್ರೆ ಇಲ್ಲ. ಆ ಫೇಲ್ ಆಗಿ ಡಿಗ್ರಿ ಫೇಲ್ ಆದವರು ಕೂಡ ಈ ಎಕ್ಸಾಮಿನೇಷನ್ ಅನ್ನ ಪಾಸ್ ಮಾಡಿರತಕ್ಕಂತ ಉದಾಹರಣೆಗಳು ಬಹಳಷ್ಟು ಇದೆ. ಅಂತ ಬೆಂಗಳೂರಿನಿಂದಲೇ ಈ ರೀತಿ
PUC ಪಾಸ್ ಆಗಿ PUC ಫೇಲ್ ಆಗಿ ಸೈನ್ಸ್ ನಲ್ಲಿ ಆಮೇಲೆ ಬಿಕಾಮ್ BA ತಕೊಂಡು ಪಾಸ್ ಆದವರು ಇದ್ದಾರೆ, ಅಥವಾ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಲಿಕ್ಕಾಗದೆ ಇನ್ನೊಂದು ವರ್ಷ ತಕೊಂಡು ಮತ್ತೆ ಇಂಜಿನಿಯರಿಂಗ್ ಅನ್ನ ಮುಗಿಸಿ ಮತ್ತೆ ಎಕ್ಸಾಮ್ ಅನ್ನು ಪಾಸ್ ಆದವರು ಇದ್ದಾರೆ. ಅಂದ್ರೆ ಇಂಜಿನಿಯರಿಂಗ್ ಎಕ್ಸಾಮ್ ಗಿಂತ ಡಿಗ್ರಿ ಎಕ್ಸಾಮ್ ಗಿಂತ ಈ ಎಕ್ಸಾಮ್ ಸುಲಭ ಅನ್ನೋದಲ್ಲ, ಆ ಎಕ್ಸಾಮ್ ಗಿಂತ ತುಂಬಾ ಸ್ಟ್ಯಾಂಡರ್ಡ್ ನಲ್ಲಿ ಇದೆ ಇದು. ಆದ್ರೆ ಒಂದು ಪರಿವರ್ತನೆ ಅಂತ ಆಗತ್ತೆ ಮನುಷ್ಯನ ಮನಸ್ಸಿನಲ್ಲಿ ಒಂದು ಪರಿವರ್ತನೆ ಇದೆ. ಟೇಕ್ ಇಟ್ ಎಸ್ ಎ ಚಾಲೆಂಜ್ ಫಾರ್ ದಿಸ್ ಎಕ್ಸಾಮಿನೇಷನ್, ಐ ವಾಂಟ್ ಟು ಸಕ್ಸಸ್ ಅಂತ. ಅದಕ್ಕೆ ಸಕ್ಸಸ್ಸಿಗೆ ಫೇಲಿಯರ್ ಅಂತಕ್ಕಂಥದ್ದು ಮೊದಲ ಹೆಜ್ಜೆ ಅಂತ ಹೇಳ್ತಾರೆ. ಫೇಲಿಯರ್ ಇಸ್ ದಿ ಫಸ್ಟ್ ಸ್ಟೆಪ್ ಫಾರ್ ಯುವರ್ ಸಕ್ಸಸ್ ಅಂತ ಹೇಳ್ತಾರೆ. ಹಾಗೆ ಅದ್ರಗಿಂತಲೂ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ, ನಾನು ಈ ಎಕ್ಸಾಮ್ ಬರೀಲೇಬೇಕು, ನಾನು ಈ ಎಕ್ಸಾಮ್ ಪಾಸ್ ಆಗ್ಲೇಬೇಕು, ಏನೇ ಇರ್ಲಿ ನಾನು ಚಾಲೆಂಜ್ ಆಗಿ ತಕೊಂಡಿದೀನಿ, ನಾನು ಮಾಡಿಯೇ ಮಾಡ್ತೀನಿ ಅನ್ನತಕ್ಕಂಥ ಒಂದು ಪಣ ತೊಡ್ತಕ್ಕಂಥದ್ದು ಎಕ್ಸಾಮಿನೇಷನ್ ಬರೆಯುವ ಮೊದಲು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅತ್ಯಂತ ಅವಶ್ಯಕವಾದಂತಹ ಈ ಮೈಂಡ್ ಸೆಟ್ ಅನ್ನು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ IAS ಎಕ್ಸಾಮಿನೇಷನ್ ಇರ್ಲಿ, KS ಇರ್ಲಿ, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಎಕ್ಸಾಮಿನೇಷನ್ ಇರ್ಲಿ, ಟೈಮ್ ಪಾಸಿಗಾಗಿ ಬರೀತಾ ಇದ್ದೀನಿ, ನನ್ಗೆ ಈ ವರ್ಷ ಇಂಜಿನಿಯರಿಂಗ್ ಆಗಿದೆ, ನನ್ಗೆ ಜಾಬ್ ಸಿಗ್ತಾ ಇಲ್ಲ, ಅದಕ್ಕೆ ನೋಡೋಣ ಅಂತ ಬಂದಿದ್ದೀನಿ, ಇದು ನಿಮ್ಮ ಸಮಯವನ್ನ ಕೊಲ್ಲುತ್ತೆ ಹೊರತು ನಿಮ್ಮ ಜೀವನದ ಯಶಸ್ವಿ ಹಾದಿಯತ್ತ ನೀವು ಸಾಗಲಿಕ್ಕೆ ಸಾಧ್ಯ ಆಗಲ್ಲ. ಯಶಸ್ವಿನತ್ತ ನೀವು ಪ್ರಯಾಣ ಮಾಡಬೇಕು, ಸಕ್ಸಸ್ಸಿನತ್ತ ನೀವು ಪ್ರಯಾಣಿಸ್ಬೇಕು, ಸಕ್ಸಸ್ ಆಗ್ಬೇಕು ನಿಮ್ ಜೀವನದಲ್ಲಿ ಅನ್ನತಕ್ಕಂತ ಏನಾದ್ರೂ ಉದ್ದೇಶ ಇದ್ರೆ ಸಕ್ಸಸ್ಗೆ ಹೋಗುವ ಮೊದಲು ಇಸ್ ಇಟ್ ಮೈ ಕಪ್ ಆಫ್ ಟೀ, ಇದು ನನ್ನಿಂದ ಸಾಧ್ಯವೇ ಅನ್ನತಕ್ಕಂತ ಒಂದು ಪ್ರಥಮವಾಗಿ ನಿಮ್ಮನ್ನ ನೀವು ಕೇಳ್ಕೊಳ್ಬೇಕಾಗತ್ತೆ. ಇದು ನನ್ನಿಂದ ಸಾಧ್ಯವೇ ಅಂತ 5 ಸಲ ಕೇಳ್ಕೊಳ್ಳಿ. ನನ್ನಿಂದ ಸಾಧ್ಯವೇ, ನನ್ನಿಂದ ಸಾಧ್ಯವೇ, ನನ್ನಿಂದ ಸಾಧ್ಯವೇ ಅಂತ. ಸಾಧ್ಯ ಅನ್ನತಕ್ಕಂತ ಪಾಸಿಟಿವ್ ಥಿಂಕಿಂಗ್ ಅನ್ನ ಮಾಡಿ. ನೀವು ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್. ಸಾಧ್ಯ ಕೇವಲ ಪಾಸಿಟಿವ್ ಥಿಂಕಿಂಗ್ ಮಾಡಿ ಅಂದ್ರೆ ಸಾಧ್ಯ, ಸಾಧ್ಯ ಸಾಧ್ಯ ಅಂತ ಎಲ್ರು ಸಾಧ್ಯ ಅಂತ ಹೇಳಿದ್ರು, ನಾನೊಬ್ಬ ಸಾಧ್ಯ ಅಲ್ಲ ಅಂತ ಹೇಳಿದ್ರೆ ಏನೋ ಆಗ್ಬಿಡತ್ತೆ, ಅದರಿಂದ ನನಗೆ ಸಾಧ್ಯ ಅಂತ ಹೇಳ್ತಕ್ಕಂಥದ್ದಲ್ಲ. ನೀವು ಅಚೀವರ್ಸ, ನೀವು ಜೀವನದಲ್ಲಿ ಹಾರ್ಡ್ ವರ್ಕ್ ಮಾಡೋದಕ್ಕೆ ತಯಾರಿದ್ದೀರಾ, ಕಠಿಣ ಹಾರ್ಡ್ ವರ್ಕ್ ಮಾಡೋದಕ್ಕೆ ತಯಾರಿದ್ದೀರಾ, ನಿಮ್ಮ ಹತ್ರ ಡಿಟರ್ಮಿನೇಷನ್ ಇದೆಯಾ, ಮತ್ತೆ ಡಿಸೈರ್ ಇದೆಯಾ, ಅಂದ್ರೆ ತೀವ್ರವಾದಂತ ಆಕಾಂಕ್ಷೆ, ಡಿಸೈರ್, ಬರ್ನಿಂಗ್ ಡಿಸೈರ್ ಅಂತ ಕರಿತೀವಿ. ನಾನು ಇದನ್ನ ಮಾಡ್ಲೇಬೇಕು ಅನ್ನತಕ್ಕಂಥ ಸತತವಾದಂತ ಹೋರಾಟ, ಛಲ ನಿಮ್ಮ ಹತ್ರ ಇದೆಯಾ? ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ನಿಮ್ಮಲ್ಲಿ ನಿಜವಾಗ್ಲೂ ಛಲ ಇದ್ರೆ, ಏನಾದ್ರೂ ಇದನ್ನ ಸಾಧನೆ ಮಾಡಿಯೇ ಮಾಡ್ತೀನಿ ಅಂತಿದ್ರೆ, ಸಾಧಿಸ್ತೇನೆ ಅಂತ ಆದ್ರೆ ನೀವು ಫಸ್ಟ್ ನೀವು ಯಾರನ್ನು ಕೇಳ್ಬಿಡಿ, ಕಣ್ಮುಚ್ಚಿ ನೀವು ಇದನ್ನ ನಿರ್ಧಾರವನ್ನ ನೀವು ನೇರವಾಗಿ ತಗೋಬಹುದು. ನಾನು ಕೂಡ ಸಕ್ಸಸ್ ಆಗ್ತೀನಿ, ನಾನು ಕೂಡ ಬರೀತೀನಿ, ನಾನು ಈ ಎಕ್ಸಾಮಿನೇಷನ್ ನ ಸಂಪೂರ್ಣವಾಗಿ ಯಶಸ್ವಿನತ್ತ ತಕೊಂಡು ಹೋಗ್ತೀನಿ ಅಂತಕ್ಕಂಥ ನಿರ್ಧಾರ ತಕೊಳ್ತಾ ನೀವು ಎಕ್ಸಾಮಿನೇಷನ್ ನ ಬರೆಯೋದಕ್ಕೆ ತಯಾರಾಗ. ಈಗ ಆಯ್ತು, ಫಸ್ಟ್ ನಿಮ್ಗೆ ಬೇಸ್ ಅಂದ್ರೆ ಮೆಂಟಲಿ ಯು ಶುಡ್ ಪ್ರಿಪೇರ್. ಮೆಂಟಲಿ ಪ್ರಿಪೇರ್ ಆದ್ರಿ ಸರಿ, ಎಸ್ ನಾನು ಎಕ್ಸಾಮಿನೇಷನ್ ತಕೊಳ್ತೀನಿ, ಸುಮಾರು 1.5 ಇಂದ 2 ವರ್ಷಗಳ ಕಾಲ ಇದಕ್ಕಾಗಿ ಸತತವಾಗಿ ನಾನು ಓದುವಿಕೆಯಲ್ಲಿ ತೊಡಕೊಳ್ತೀನಿ ಅಂತ. ಅಥವಾ ನೀವು ಬರೀ 3 ತಿಂಗಳು ಮಾತ್ರ ನನ್ನ ಹತ್ರ ಟೈಮ್ ಇರೋದು, 3 ತಿಂಗಳಿಗೆ ಆಗ್ಬೇಕು, 4 ತಿಂಗಳಿಗೆ ಆಗ್ಬೇಕು, 5 ತಿಂಗಳಿಗೆ ಆಗ್ಬೇಕು ಅನ್ನತಕ್ಕಂಥ ಪರೀಕ್ಷೆ ಇದಲ್ಲ. ಆದ್ರಿಂದ ಓಕೆ, ನಾನು ಡೆಡಿಕೇಶನ್ ಮಾಡಿದೀನಿ, ನಾನು ಸಮಯ ಕೊಟ್ಟಿದ್ದೀನಿ ಎಕ್ಸಾಮಿನೇಷನ್ಸ್ಗೆ ಅಂತ ನೀವು ತಕೊಂಡ ಮೇಲೆ ನಿಮ್ಮ ಒಂದು ಡಿಸಿಷನ್ ನೀವು ತೆಗೆದುಕೊಂಡ ಮೇಲೆ ಯಾವುದೇ ಕಾರಣಕ್ಕೂ ನೀವು ಹಿಂತಿರುಗಿ ನೋಡ್ಕೊಡುದು, ಆ ಪ್ರಯತ್ನದಿಂದ ವಿಮುಖರಾಗಿ ನೀವು ಬೇರೆ ಕಡೆ ಹೋಗ್ಕೊಡುದು. ಇದೊಂದು ತಪಸ್ಸಿದ್ದ ಹಾಗೆ. ನೀವು ತಪಸ್ಸು ಮಾಡಿ, ಏನು ನಾವು ಹಿಂದೆ ಎಲ್ಲ ಕೇಳಿದೀವಲ್ಲ, ತಪಸ್ಸಿನಿಂದ ದೇವರು ಒಲ್ದ ಅಂತ, ಹಾಗೆ ಈ ತಪಸ್ಸಿನಿಂದ ನಿಮ್ಗೆ IAS ಅನ್ನತಕ್ಕಂಥ ಒಂದು ಪದವಿ ಒಲಿಬೇಕು ಅಂತಾದ್ರೆ ತೀವ್ರವಾದಂತ ಒಂದು ತಪಸ್ಬೇಕು. ಅಂದ್ರೆ ತೀವ್ರವಾದಂತ ಒಂದು ಓದುವಿಕೆಯ ಹಂತವನ್ನ ನೀವು ಅರ್ಥ ಮಾಡ್ಕೊಳ್ಳತಕ್ಕಂಥದ್ದನ್ನ ಶುರು ಮಾಡ್ಬೇಕು. ಎಷ್ಟಪ್ಪ ಓದ್ಬೇಕು? 12 ಗಂಟೆ ಓದ್ಬೇಕು ಅಂತಾರೆ, ಸುಳ್ಳು, ಶುದ್ಧ ಸುಳ್ಳು. 13 ಗಂಟೆ 14 ಗಂಟೆ ದಯವಿಟ್ಟು ಬೇಡ. ಒಂದು 6 ರಿಂದ 7 ಗಂಟೆ ಸ್ಟಾರ್ಟ್ ಮಾಡಿ. 6 to 7 hours ಪರ್ ಡೇ ಇಫ್ ಯು ರೀಡ್ ಫಾರ್ ದಿಸ್ ಎಕ್ಸಾಮಿನೇಷನ್ಸ್ ಅಂತ ಆದ್ರೆ, ಅದೊಂದು 8 hours ಹೋದ್ರೆ ಒಳ್ಳೆ ಕ್ವಾಲಿಟಿ ಟೈಮ್ ಅನ್ನ ನಾವು 8 hours ಫಾರ್ ಎಕ್ಸಾಮಿನೇಷನ್ಸ್ ಪ್ರಿಪರೇಷನ್ಸ್ ಮಾಡಿದ್ರೆ ಸಾಕಪ್ಪ, ಈ ಎಕ್ಸಾಮ್ಗಳನ್ನ ನೀವು ಸಕ್ಸಸ್ ಆಗ್ಬೋದು. ಈಗ ನಿಮ್ಮ ಮಾನಸಿಕವಾದಂತ ಸಿದ್ಧತೆ ಮುಗೀತು. ಈಗ ಮಾನಸಿಕವಾದಂತ ಸಿದ್ಧತೆ ಮುಗಿದ ಮೇಲೆ ನೀವು 2ನೇ ಹಂತ ತಗೊಳ್ಬೇಕಾಗಿದ್ದು, ಈಗ ಏನು ಓದ್ಬೇಕು, ನಾನು ಏನು ಓದಬಾರ್ದು ಅಂತಕ್ಕಂಥದ್ದು ಅತ್ಯಂತ ಮುಖ್ಯ. ಏನು ಓದ್ಬೇಕು, ಏನು ಓದ್ಬಾರ್ದು. ಯಾರೋ ಒಂದ್ ದಪ್ಪದ ಗೈಡ್ ತೋರಿಸಿ ಓದ್ತಾರೆ, IAS ಅಂತ ಇರುತ್ತೆ ಮೇಲ್ಗಡೆ, ಅಲ್ಲಿ ತಗೊಂಡ್ ಬಂದ್ ಮನೇಲಿ ಇಟ್ಕೊಂತೀರಿ. ಹಾಗೆ ಮಾಡ್ಬೇಡಿಯಪ್ಪ.
ದಯವಿಟ್ಟು ಈಗ ಯಾವುದೇ ಒಂದು ಬಿಲ್ಡಿಂಗ್ ಅನ್ನು ನಾವು ಕಟ್ಟಬೇಕು, ಆ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ಒಂದು ಫೌಂಡೇಶನ್ ಅಂತ ಹಾಕ್ಲೇಬೇಕು. ಫೌಂಡೇಶನ್ ಇಲ್ಲದೆ ನೀವು ಅದೆಷ್ಟೇ ಫ್ಲೋರ್ಗಳು ಕಟ್ಟಿದ್ರು ಅದು ದಬ ದಬಾ ಅಂತ ಬಿದ್ದೋಗ್ತದೆ. ಆದ್ರಿಂದ ಒಂದು ಬೇಸ್ ಹಾಕ್ಬೇಕು. ಆ ಬೇಸ್ ಹಾಕ್ಬೇಕು ಅಂತ ಆದ್ರೆ ನೀವು ಬೇಸಿಕ್ ಥಿಂಗ್ಸ್ ಗಳನ್ನ ಓದ್ಕೋಬೇಕು. ಏನಪ್ಪಾ ಬೇಸಿಕ್ ಥಿಂಗ್ಸ್ ಅನ್ನತಕ್ಕದ್ದು ಇನ್ನೆರಡನೇ ಪ್ರಶ್ನೆ. ಬೇಸಿಕ್ ಥಿಂಗ್ಸ್ ಅಂದ್ರೆ ಸಿಂಪಲ್ ನೋಡಿ, ನೀವೆಲ್ಲ ಡಿಗ್ರಿ ಆಗಿದೆ, ನೀವು ಪುನಃ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೆ ಓದ್ಬೇಕಪ್ಪ. 6ನೇ ಕ್ಲಾಸಿನ ನಾವು NCERT ಬುಕ್ಸ್ ಅಂತ ಕರಿತೀವಿ, ಅಂದ್ರೆ ಸೆಂಟ್ರಲ್ ಸಿಲೆಬಸ್ ಬುಕ್ಸ್ ಅಂತ ಕರಿತೀವಿ. NCERT ಬುಕ್ಗಳು, ಈ NCERT ಬುಕ್ಗಳು ನಿಮ್ಗೆ ಒಂದು 6th ಸ್ಟ್ಯಾಂಡರ್ಡ್ ನ ಪುನಃ ಓದ್ತೀರಿ, 7th ಓದ್ತೀರಿ, 8th ಓದ್ತೀರಿ, ಹಾಗೆ 12ನೇ ತರಗತಿವರೆಗೆ ಓದ್ಬೇಕು. ಈ ಓದುವಂತ ಸಂದರ್ಭದಲ್ಲಿ ಲ್ಯಾಂಗ್ವೇಜ್ ಇಂಗ್ಲಿಷ್ ಮತ್ತೆ ಹಿಂದಿ ಓದ್ಬೇಕಾಗಿಲ್ಲ, ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನ ಹೆಚ್ಚು ಓದ್ಬೇಕಾದಂತ ಅವಶ್ಯಕತೆ ಇಲ್ಲ. ಇಲ್ಲಿ ಹಿಸ್ಟ್ರಿ ಬರುತ್ತೆ, ನೀವು ಓದ್ಬೇಕು. ಇಂಡಿಯನ್ ಪೊಲಿಟಿ ಅಂತ ಕರಿತೀವಿ ನಾವು, ಭಾರತದ ಸಂವಿಧಾನದ ಬಗ್ಗೆ, ಅದನ್ನ ನೀವು ಓದ್ಬೇಕು. ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ ಅಂತ ಕರಿತೀವಿ, ಅದನ್ನ ನೀವು ಓದ್ಬೇಕು. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತೀವಿ, ಅದನ್ನ ನೀವು ಓದ್ಬೇಕು. ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಕರಿತೀವಿ, ಅದನ್ನ ನೀವು ಓದ್ಬೇಕು. ಇನ್ನೊಂದು GK, ಈಗ ಅದೇ ಜನರಲ್ ನಾಲೆಜ್, ನಾಟ್ ಜನರಲ್ ಸ್ಟಡೀಸ್, ಜನರಲ್ ನಾಲೆಜ್, ಅದನ್ನ ಓದ್ಬೇಕು. ಮತ್ತೆ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ, ಅಂದ್ರೆ ಪ್ರಪಂಚದಲ್ಲಿ ನಡೀತಿರತಕ್ಕಂಥ, ದೇಶ ಮತ್ತು ಪ್ರಪಂಚದಲ್ಲಿ ನಡೀತಿರತಕ್ಕಂಥ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್. ಇವುಗಳನ್ನ ನ್ಯೂಸ್ ಪೇಪರ್ ನಲ್ಲಿ ನೀವು ಓದಿ ನಿಮ್ಮದೇ ಆದಂತ ಸ್ವಂತ ನೋಟ್ಸ್ ಗಳನ್ನ ಮಾಡಬೇಕು. ಇಲ್ಲಿ ಬಹಳಷ್ಟು ಜನರಿಗೆ ಪ್ರಶ್ನೆ, ಕರೆಂಟ್ ಅಫೇರ್ಸ್ ಅಂದ್ರೆ ಏನು ಓದ್ಬೇಕು ಅಂತ. ದೈನಂದಿನ ಆ ಸುದ್ದಿಗಳು, ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನದಲ್ಲಿ ಏನಾದ್ರೂ ಹೊಸ ಪ್ರಗತಿ ಆದ್ವಾ, ಭಾರತದ ಆರ್ಥಿಕತೆಯಲ್ಲಿ ಎಕನಾಮಿಕ್ಸ್ ರಿಲೇಟೆಡ್ ಏನಾದ್ರೂ ಆಯ್ತಾ, ಇಂಟರ್ನ್ಯಾಷನಲ್ ಅಫೇರ್ಸ್ ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲಿ ಹೋಗ್ತಾರೆ, ರಾಷ್ಟ್ರಪತಿಗಳು ಎಲ್ಲಿ ಹೋಗ್ತಾರೆ, ಯಾವ ಕಂಟ್ರಿಗೆ ಹೋಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆ ಕಂಟ್ರಿನಲ್ಲಿ ನಾವು ಯಾವ ರೀತಿಯ ಅಗ್ರಿಮೆಂಟ್ ಗಳಿಗೆ ಸೈನ್ ಮಾಡ್ತಾ ಇದ್ದೀವಿ, ಏನು ಆ ಕಂಟ್ರಿಗಳ ಜೊತೆಗೆ ಏನು ಟ್ರೀಟಿ ಒಪ್ಪಂದಗಳನ್ನ ಮಾಡ್ಕೊಂಡಿದ್ದೀವಿ, ಇದು ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಅಫೇರ್ಸ್ ಅಂತ ಹೇಳ್ತೀವಿ. ಈ ಈ ವಿಷಯಗಳನ್ನ ನೀವು ಎಕನಾಮಿಕಲ್ ಅಫೇರ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್, ಇವುಗಳೆಲ್ಲ ಸೇರಿ ನಾವು ಕರೆಂಟ್ ಅಫೇರ್ಸ್, ಟೆಕ್ನಾಲಜಿ ರಿಲೇಟೆಡ್, ಇವೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ಗಳು ಅಂತ ಹೇಳ್ತೀವಿ. ಇದನ್ನೆಲ್ಲ ಬಹಳ 1 ವರ್ಷಗಳ ಸತತವಾಗಿ 1 ವರ್ಷಗಳ ಕಾಲದನ್ನ ನೀವು ಓದ್ಬೇಕು. ಓದೋದಕ್ಕೆ ನಿಮ್ಗೆ ಬೇಕಾದ ವೆಬ್ಸೈಟ್ಗಳಿದೆ, ಬೇಕಾದಂತ ಮ್ಯಾಗಝಿನ್ಸ್ ಗಳಿದೆ. ಈಗ ಫಾರ್ ಎಕ್ಸಾಂಪಲ್ 1-2 ಮ್ಯಾಗಝಿನ್ ಗಳ ಹೆಸರು ಹೇಳ್ತೀನಿ. ಕಾಂಪಿಟೇಷನ್ ವಿಜಾರ್ಡ್ ಅಂತ ಒಂದು ಮ್ಯಾಗಝಿನ್ ಇದೆ, ಅದು ಡೆಡಿಕೇಟೆಡ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್. ಇನ್ನೊಂದು ಸಿವಿಲ್ ಸರ್ವಿಸ್ ಕ್ರಾನಿಕಲ್ ಅಂತ ಕರಿತೀವಿ, ದಟ್ ಈಸ್ ಆಲ್ಸೋ ಡೆಡಿಕೇಟೆಡ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್. ಇನ್ನೊಂದು ಮ್ಯಾಗಝಿನ್ ಸಿವಿಲ್ ಸರ್ವಿಸ್ ಟೈಮ್ಸ್ ಅಂತ ಹೇಳ್ತೀವಿ, ದಟ್ ಈಸ್ ಆಲ್ಸೋ ಡೆಡಿಕೇಟೆಡ್ ಮ್ಯಾಗಝಿನ್ಸ್. ಈ 3ರಲ್ಲಿ ಯಾವ್ದಾದ್ರು 2ಗಳನ್ನ ನೋಡ್ಕೊಂಡ್ರು ಸಾಕು. ಇನ್ನು ಗ್ರೂಪ್ ಬಿ ಬರಿತೀರಿ, ಬ್ಯಾಂಕಿಂಗ್ ಎಕ್ಸಾಮ್ ಇದ್ರ ಜೊತೆಗೆ ಬರಿತೀರಿ ಅಂದ್ರೆ ಪ್ರತಿಯೋಗಿತ ದರ್ಪಣ ಅಂತ ಇನ್ನೊಂದಿದೆ, ಅದ್ರಲ್ಲಿ ಎಕನಾಮಿಕ್ಸ್ ಚೆನ್ನಾಗಿ ಕೊಟ್ಟಿರ್ತಾನೆ, ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಕೊಟ್ಟಿರ್ತಾನೆ, ಅದನ್ನ ಕೂಡ ನೀವು ನೋಡ್ಕೋಬಹುದು. ನಿಮ್ಗೆ ಅಲ್ಲಿ ಎಲ್ಲ ಕರೆಂಟ್ ಅಫೇರ್ಸ್ ಗಳು ಸಿಗುತ್ತೆ. ಹಿಂದೂ ನ್ಯೂಸ್ ಪೇಪರ್ ಗಳಲ್ಲಿ ನಿಮ್ಗೆ ಕರೆಂಟ್ ಅಫೇರ್ಸ್ ಗಳು ಸಿಗುತ್ತೆ. ಪ್ರತಿ ದಿವಸ ನ್ಯೂಸ್ ಪೇಪರ್ ಓದೋದಕ್ಕೆ ಆಗಲ್ಲ ಅಂದ್ರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಗಳನ್ನ ನೋಡ್ಕೋಬಹುದು. ವೀಕ್ಲಿನೂ ನೋಡ್ಕೊಳಕ್ಕಾಗಲ್ಲ, ಮಂತ್ಲಿ ಮ್ಯಾಗಝಿನ್ ಗಳನ್ನು ನೀವು ನೋಡ್ಕೋಬಹುದು. ಆದ್ರೆ ನ್ಯೂಸ್ ಪೇಪರ್ ಓದ್ತಕ್ಕಂಥ ಒಂದು ಹವ್ಯಾಸಗಳನ್ನ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಬಹಳ ಅವಶ್ಯಕತೆ ಇದೆ. ಇವತ್ತು ಬಹಳಷ್ಟು ಕ್ವಶನ್ಗಳು, ಅಂದ್ರೆ 15ರಿಂದ 18, 20 ಕ್ವಶನ್ಗಳು ಈ ಕರೆಂಟ್ ಅಫೇರ್ಸ್, ಈ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಗಳೇ ಬರುತ್ತೆ. ಇನ್ನು ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿನಲ್ಲಿ ಏನೇನು ತಯಾರಿ ಮಾಡಬೇಕು, ಮೆಂಟಲ್ ಸ್ಟೆಬಿಲಿಟಿ, ಮೆಂಟಲ್ ಇದಾಯ್ತು, ನೀವು ಒಂದು ತಿಳ್ಕೊಂಡ್ರಿ. ಆಮೇಲೆ NCERT ಬುಕ್ಸ್ ಹೇಳಿದೆ ನಾನು, 6ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗಿನ NCERT ಬುಕ್ಸ್, ನೀವು ಅದನ್ನ ಓದೋದ್ರ ಬಗ್ಗೆ ತಿಳ್ಕೊಂಡ್ರಿ. ಆಮೇಲೆ ಇನ್ನು ನಿಮ್ಮ ಪ್ರಿಪರೇಷನ್ಸ್ ಏನೇ ಇರಬೇಕು, NCERT ಬುಕ್ಸ್ ಅನ್ನ 3 ಬಾರಿ ನೀವು ಓದ್ಬೇಕಾಗತ್ತೆ. 2 ಬಾರಿ ಅಲ್ಲ, 3 ಬಾರಿ. ಇನ್ನೊಂದು ಬಾರಿ 4ನೇ ಬಾರಿ ಓದಿದ್ರು ಏನು ತಪ್ಪೇನಿಲ್ಲ, ಓದ್ಬೋದು. ಒಬ್ಬೊಬ್ಬರ ರೀಡಿಂಗಿನ ಮಟ್ಟ ಒಂದೊಂದು ರೀತಿ ಇರುತ್ತೆ. ಅದರಿಂದ ಕೆಲವರು ಸ್ವಲ್ಪ ಬೇಗ ಅರ್ಥ ಮಾಡ್ಕೊಳ್ತಾರೆ, ಇನ್ನೀಗ ಕೆಲವರಿಗೆ ಸ್ವಲ್ಪ ಟೈಮು ಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದ್ರಿಂದ ಅದು ಸ್ವಲ್ಪ ಸಮಯ ತಗೊಳ್ತಾ ಇದೀರಿ ಓದೋದಕ್ಕೆ, ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಇನ್ನೂ ಒಂದ್ಸಲ ಓದ್ಬೇಕು ಅಂದ್ರೆ ನಿಮ್ಮ ಬಗ್ಗೆ ಕೀಳರಿಮೆಯನ್ನ ನೀವೇನು ಮಾಡ್ಕೊಳಕ್ ಕೂಡುದು. ದಟ್ ಈಸ್ ಡಿಫರೆಂಟ್ ಆಗಿ ನೀವು ಒಬ್ಬೊಬ್ರು ಡಿಫರೆಂಟ್ ಆಗಿ ಓದ್ತಾರೆ ಅಷ್ಟೇ, ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ಬೇಕಾಗತ್ತೆ. ಆ ತರ ಏನಾದ್ರೂ ಇದ್ದಲ್ಲಿ ನೀವು
ಒಂದು 6ರಿಂದ 8 ಗಂಟೆ ಬದಲು ಇನ್ನೊಂದು ಗಂಟೆ ಎಕ್ಸ್ಟ್ರಾ ಓದಿದ್ರೆ ಅನುಕೂಲ ಆಗುತ್ತೆ. ಇಲ್ಲಿ ಸಣ್ಣ ಉದಾಹರಣೆ ನಿಮ್ಗೆ. ಪ್ರತಿಯೊಬ್ಬ ವ್ಯಕ್ತಿಯು, ಸಾಮಾನ್ಯ ಒಬ್ಬ ವ್ಯಕ್ತಿ 1 ಗಂಟೆಗೆ ಸುಮಾರು 10 ಪೇಜ್ಗಳನ್ನು ಓದ್ತಾನೆ. ಸಾಮಾನ್ಯ ಒಬ್ಬ ವ್ಯಕ್ತಿ 1 ಗಂಟೆಗೆ ಕಾನ್ಸಂಟ್ರೇಟ್ ಮಾಡಿ. ನೀವು ವಿದ್ಯಾರ್ಥಿಗಳು ಏನ್ ಡಿಗ್ರಿ ಮಾಡಿದಿರಿ, ನೀವು 12ರಿಂದ 14 ಪೇಜ್ ವರೆಗೂ ಓದ್ಬೋದು. ಕೆಲವರು ಇನ್ನೂ ಜಾಸ್ತಿ ಓದ್ತಾರೆ, 20 ಪೇಜ್ ಓದೋರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. 25 ಪೇಜ್ ಓದೋರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅರ್ಥ ಮಾಡ್ಕೊಂಡು ಪ್ರತಿ ಅವರು ನೀವು 14 ಪೇಜ್ ಓದ್ತೀರಿ ಅಂತಾದ್ರೆ ದಿವಸ ನೀವು 6 ಗಂಟೆ ಅಂತ ಹೇಳಿದ್ರೆ ಸುಮಾರು 70ಕ್ಕೂ ಅಧಿಕ ಪೇಜ್ಗಳನ್ನ ನಿಮ್ಗೆ 6ರಿಂದ 7 ಗಂಟೆ ಅಂದ್ರೆ ಓದೋದಿಲ್ಲ. NCERT ಬುಕ್ಗಳು ನೀವು 6ನೇ ಕ್ಲಾಸ್ ಇರೋದೇ ಒಂದು 80 ಪೇಜ್ ಇರುತ್ತೆ. ಇನ್ನೊಂದು ಬುಕ್ ಯಾವುದೋ 120 ಪೇಜ್ ಇರುತ್ತೆ, 160 ಇರುತ್ತೆ. ನಾಟ್ ಮೋರ್ ದೆನ್ 200-300 ಪೇಜಸ್. ಜಸ್ಟ್ ಯು ಥಿಂಕ್ ಡೈಲಿ ಯು ಕ್ಯಾನ್ ರೀಡ್ ಮಿನಿಮಮ್ 70 to 80 ಪೇಜಸ್ ಪರ್ ಡೇ. ಅಂದ್ರೆ ಚಿಕ್ಕ ಒಂದೊಂದು ಪುಸ್ತಕಗಳನ್ನು 6ನೇ ಕ್ಲಾಸನ್ನು ಒಂದ್ ದಿವಸಕ್ಕೆ ಮುಗಿಸ್ಬೋದು. ಇನ್ನೊಂದು ರೀಡಿಂಗು ಮತ್ತೊಂದು ರೀಡಿಂಗು 2 ದಿವಸ ತಪ್ಪದ್ರೆ 3ನೇ ದಿವಸ, 3ನೇ ರೀಡಿಂಗ್ ಇನ್ನೂ ಫಾಸ್ಟ್ ಆಗಿ ಮಾಡಕ್ಕಾಗತ್ತೆ. 3 ದಿವಸಗಳಲ್ಲಿ ನೀವು ಒಂದೊಂದು ತರಗತಿಗಳನ್ನು ಮುಗಿಸ್ತಾ ಹೋಗ್ಬೋದು. 10th and 11th ಸ್ವಲ್ಪ ಟೈಮ್ ತಗೊಳತ್ತೆ ನಿಮ್ಗೆ. ಒಟ್ಟು NCERT ಗೆ ನೀವು ಟೋಟಲಿ ಮೀಸಲಿಡಬೇಕಾದಂತ ಸಮಯ ಒಂದು 5 ತಿಂಗಳು ಮೀಸಲಾಗಿಟ್ರೆ ಸಾಕು. 4ರಿಂದ 5 ತಿಂಗಳು ಟೋಟಲ್ 3 ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಯಾವ್ಯಾವ್ದನ್ನ ಓದ್ಬೇಕು ಅಂತ ಮಾಡ್ಕೊಳ್ಳಿ. ಅದನ್ನ ಯಾವ್ದ್ಯಾವ್ದು ಓದಿ ಆಗಿದೆ ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಮತ್ತೆ ಸ್ವಲ್ಪ ಇಲ್ಲಿ ಹಾನೆಸ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಯಾರು ಬಂದು ನೀವು ಎಲ್ಲಾ ಮೆಚೂರ್ಡ್ ಡಿಗ್ರಿ ಆದಿದ್ರಿ ಅಂದ್ರೆ ಮೆಚೂರ್ಡ್, ಇದು PUC ಮಕ್ಕಳ ತರನೋ ಅಥವಾ ಹೈಸ್ಕೂಲ್ ಮಕ್ಕಳ ತರನೋ ನಿಮ್ ತಂದೆ ಬಂದ್ ಚೆಕ್ ಮಾಡೋದು, ತಾಯಿ ಬಂದ್ ಚೆಕ್ ಮಾಡೋದು, ಓದ್ತಾ ಇದ್ಯಾ ಇಲ್ವೋ ಮಗನೇ ಅಂತ ಕೇಳೋದು, ಅದೆಲ್ಲ ಆಗ್ತಕ್ಕಂಥದ್ದಲ್ಲ. ಇಲ್ಲಿ ಹಾನೆಸ್ಟಿ ಅಂತ ನಾವು ಕರಿತೀವಿ. ಹಾನೆಸ್ಟಿ ಫಾರ್ ಹೂಮ್? ಹಾನೆಸ್ಟಿ ಫಾರ್ ಯುವರ್ ಸೆಲ್ಫ್, ದಟ್ಸ್ ಆಲ್. ಡೋಂಟ್ ಚೀಟ್ ಯುವರ್ ಸೆಲ್ಫ್ ಅಂತ. ನೀನು ನಿನಗೆ ಮೋಸ ಮಾಡ್ಕೋಬೇಡ. ನೀನು ಏನು ಶ್ರದ್ಧೆಯಿಂದ ನೀನೇನ್ ಕೆಲಸ ಮಾಡ್ಬೇಕಲ್ಲ, ಆ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ನೀನು ಮಾಡು. ಯಶಸ್ಸು ಅಂತಕ್ಕಂಥದ್ದು ನಿಮ್ಗೆ ಒಲ್ದು ಬರುತ್ತೆ. IAS ಎಕ್ಸಾಮೇ ಅಂತಲ್ಲ, ನಿಮ್ಮ ಜೀವನದ ಯಾವುದೇ ಮಜಲುಗಳಲ್ಲಿ ಇರ್ಬೋದು, ಬಿಸ್ನೆಸ್ ನಲ್ಲಿ ಇರ್ಬೋದು, ಉದ್ಯೋಗದಲ್ಲಿ ಇರ್ಬೋದು, ಅಥವಾ ಇನ್ಯಾವುದೇ ಮಜಲುಗಳಲ್ಲಿ ಇರ್ಬೋದು, ನೀವು ಯಶಸ್ಸನ್ನು ಬರಬೇಕು ಅಂತ ಆದ್ರೆ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು ಸರಿ. ಆದ್ರೆ ಇದೆಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲೋ ಇನ್ನಲ್ಲೋ ಕೇಳ್ತೀವಿ, ಹೇಳ್ತೀವಿ, ಕೇಳೋದಕ್ಕೆ ತುಂಬಾ ಖುಷಿ ಆಗತ್ತೆ. 1-2-3 ದಿವಸ ನಾವು ಬಹಳ ಖುಷಿನಲ್ಲಿ ಗುಂಗಿನಲ್ಲಿ ಯಾವ್ದೋ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. 4ನೇ ದಿವಸ ಮತ್ತೆ ಬೋರ್ ಆಗುತ್ತೆ, ಪುಸ್ತಕಗಳನ್ನ ಸೈಡಿಗೆ ಇಡ್ತೀವಿ. ಇದು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಕಾಣಿಸ್ತಕ್ಕಂಥ ಒಂದು ಸಿಂಡ್ರೋಮ್, ಒಂದು ಸಮಸ್ಯೆ. ಈಗ ಇಲ್ಲಿ ಇದನ್ನು ಕೂಡ ನೀವು ಪರಿಹಾರ ಮಾಡ್ಕೋಬೇಕಾಗತ್ತೆ. ವಿದ್ಯಾರ್ಥಿ ಒಬ್ಬ ಪರಿಹಾರ ಮಾಡ್ಕೋ. ಸರಿ, ನೀವ್ ಯಾವ್ದೋ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಹೋಗ್ತೀರಿ, ಧನಂಜಯ ಅವ್ರ ಮಾತು ಕೇಳ್ತೀರಿ, ತುಂಬಾ ಹುರುಪು ಮಾಡ್ತಾರೆ, ಪಾಪ ಖುಷಿ ಆಗತ್ತೆ, 1 ವಾರ ಓದ್ತೀರಿ. ಯಾರೋ ನಂತರದವ್ರನ್ನ ಇಲ್ಲಿಂದನೂ ಕರೆಸಿ ಅವ್ರೇನೋ ಮತ್ತೆ ಮೋಟಿವೇಶನ್ ಕೊಡ್ತಾರೆ, ಮತ್ತ ಇನ್ನೊಂದು 1 ವಾರ ಓದ್ತೀರಿ. ನಿಮ್ಗೆ ಹಿಂದೆ ಪ್ರತಿ ದಿವಸ ಮೋಟಿವೇಶನ್ಸ್ ಮಾಡೋದಕ್ಕೆ ಯಾರು ಇರಲ್ಲ. ಕೆಲವರು ತಂದೆ ತಾಯಿ ಮೋಟಿವೇಶನ್ಸ್ ಮಾಡೋದಕ್ಕೆ ಇರ್ತದೆ. ಆಯ್ತಪ್ಪ, ತಂದೆ ತಾಯಿಗಳು ಎಷ್ಟು ದಿವಸ ಮೋಟಿವೇಶನ್ ಮಾಡ್ತಾರೆ? 6 ತಿಂಗಳು, 3 ತಿಂಗಳು, 1 ವರ್ಷ, ಓಕೆ. ಇನ್ಯಾರೋ ಫ್ರೆಂಡ್ಸ್ ಇರ್ತಾರೆ, ಹೌ ಮೆನಿ ಡೇಸ್ ದೇ ಕ್ಯಾನ್ ಡೂ ಇಟ್? ನೋ ಒನ್ ಕ್ಯಾನ್. ಬಟ್ ಇಲ್ಲಿ ನಾವು ಸೆಲ್ಫ್ ಮೋಟಿವೇಶನ್ ಅನ್ನತಕ್ಕಂಥ ಒಂದು ಆಯುಧವನ್ನು ಬಳಸಬೇಕಾಗತ್ತೆ. ಬಹಳ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬ್ರಹ್ಮಾಸ್ತ್ರ ಅಂತ ನಾವು ಕರಿತೀವಿ. ನೀವೇನಾದ್ರೂ ರಾಮಾಯಣ ಮಹಾಭಾರತ ನೋಡಿದ್ರೆ ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ ಅಂತ ಹೇಳ್ತಾರಲ್ಲ, ಅದ್ರ ಮುಂದೆ ಯಾವುದೂ ನಿಲ್ಲೋದಿಲ್ಲ. ಇಲ್ಲಿ ನಿಮಗೆ ಬೇಕಾಗ್ತಕ್ಕಂಥ ಯಶಸ್ಸಿಗೆ ಬೇಕಾಗ್ತಕ್ಕಂಥ ಒಂದೇ ಒಂದು ಬ್ರಹ್ಮಾಸ್ತ್ರ, ಅಸ್ತ್ರ ಅಂದ್ರೆ ಅದು ಸೆಲ್ಫ್ ಮೋಟಿವೇಶನ್. ನಿನ್ನನ್ನ ನೀನು ಮೋಟಿವೇಶನ್ ಮಾಡ್ಕೋ. ನೀನು ಯಾರಿಗೋಸ್ಕರ ಮಾಡ್ತಾ ಇದ್ಯಾ ಕೆಲಸ? ನೀನು ನಿನ್ನಗೋಸ್ಕರ ಮಾಡ್ತಾ ಇದ್ಯಾ. ನೀನು ಯಾರಿಗೋಸ್ಕರ ಯಶಸ್ವಿ ಆಗ್ತಾ ಇದ್ಯಾ? ನೀನು ನಿನಗೋಸ್ಕರ ಯಶಸ್ವಿ ಆಗ್ತಾ ಇದ್ಯಾ. ನೀನು ಯಾರಿಗೋಸ್ಕರ ಸಿವಿಲ್ ಸರ್ವಿಸೆಂಟ್ ಆಗ್ಬೇಕು ಅಂತಿದ್ಯಾ? ನೀನು ನಿನಗೋಸ್ಕರ, ಭಾರತದ ಸೇವೆ ಮಾಡೋದಕ್ಕೋಸ್ಕರ, ಜನರ ಸೇವೆ ಮಾಡೋದಕ್ಕೋಸ್ಕರ ನೀನ್ ಆಗ್ತಾ ಇದ್ಯಾ. ನಿನ್ ಯಾರು ಕರೆದು ತಂದು ಬರೀ ಎಕ್ಸಾಮ್ ಮಗನೆ ಅಂತ ಕೊಟ್ಟಿಲ್ಲ, ಅಥವಾ ಯಾರೋ ರಸ್ತೆ ಮೇಲೆ ಹೋಗೋರು ಸರ್ ನೀವು ಆಗ್ಲೇಬೇಕು, ನೀವು ಬರೀಲೇಬೇಕು ಅಂತ ಹೇಳಿಲ್ಲ. ನೀವು ನಿಮಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮ್ಮ ಜೀವನದ ಒಂದು ಅತ್ಯುನ್ನತವಾದಂತ ಹುದ್ದೆಗೆ ಹೋಗ್ತಕ್ಕಂತ, ಭಾರತದ ಬಲಿಷ್ಠ ಸೇವೆಗೆ ಸೇರ್ತಕ್ಕಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮ್ಮನ್ನ ನೀವು ಒಡ್ಡಿಕೊಳ್ತಾ ಇದ್ದೀರಿ ಅಂತ ಆದ್ರೆ, ನಿಮ್ಗೆ ನಿಜವಾಗ್ಲೂ ನಿಮ್ಮನ್ನ ನೀವು ಮೋಟಿವೇಶನ್ ಮಾಡ್ಕೊಳ್ತಕ್ಕಂತ ಹಂತಕ್ಕೆ ನೀವು ತಲುಪಲೇಬೇಕಾಗತ್ತೆ. ನೀವು ತಲುಪದ್ರನೇ ನಿಮ್ಗೆ ಯಶಸ್ಸು ಅನ್ನತಕ್ಕಂಥದ್ದು ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯ. ನೀವು 7 ಗಂಟೆ ಓದ್ತೀನಿ, 8 ಗಂಟೆ ಓದ್ತೀನಿ ಅಂತ ಪುಸ್ತಕದ ಮುಂದೆ ಕೂತು ನಿಮ್ಮ ಬ್ರೈನ್ ಎಲ್ಲ ಬೇರೆ, ತಲೆಯೆಲ್ಲ ಆಲೋಚನೆಗಳೆಲ್ಲ ಬೇರೆ ಕಡೆ ಹೋಗಿ ನೀವೇನು ಓದ್ಲಿಲ್ಲ ದಿನದ ಎಂಡಿಗೆ ಅಂತ ಹೇಳಿದ್ರೆ ಕಷ್ಟ. ಆದ್ರಿಂದ ನೀವು ನಿಮ್ಮನ್ನ ಸೆಲ್ಫ್ ಮೋಟಿವೇಶನ್ ಮಾಡ್ಕೋಬೇಕಾಗತ್ತೆ. ಇದನ್ನ ನಾವು ಎಕ್ಸಾಮಿನ 3ನೇ ಹಂತ ಅಂತ ಕರಿತೀವಿ. ಈ ಸೆಲ್ಫ್ ಮೋಟಿವೇಶನ್ ಮಾಡ್ಕೋಬೇಕಾಗತ್ತೆ. ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ತೀರಿ. ಸೆಲ್ಫ್ ಮೋಟಿವೇಶನ್ ಮಾಡ್ಕೊಂಡು ನೀವು ಓದೋದಕ್ಕೆ ಆರಂಭಿಸ್ತೀರಿ. ಆರಂಭಿಸ್ತಕ್ಕಂತ ಸಂದರ್ಭದಲ್ಲಿ ನಿಮ್ಗೆ ಒಳ್ಳೆ ಯಾವ್ದಾದ್ರು ಲೈಕ್ ಮೈಂಡೆಡ್ ಟೀಮ್ ಸಿಕ್ಕಿದ್ರೆ, ಅಂದ್ರೆ ಇಲ್ಲಿ ಹಾನೆಸ್ಟಿ ಪುನಃ ಕರಿತೀವಿ, ಅವನು ಶೇರ್ ಮಾಡ್ಕೋಬೇಕು. ನೀವ್ ಹೇಳ್ತೀರಿ ಇಂಡಿಯನ್ ಪೊಲಿಟಿ ಲಕ್ಷ್ಮೀಕಾಂತ್ ಬುಕ್ ನೀನು 200 ಪೇಜ್ ಓದಪ್ಪ, ನಾನು
ರಮೇಶ್ ಸಿಂಗ್ ಎಕನಾಮಿಕ್ಸ್ ಬೇಕು 200 ಪೇಜ್ ಓದ್ತೀನಿ, ಆ 200 ಪೇಜ್ ನಲ್ಲಿ ನಿನ್ಗೆ ಏನು ಅರ್ಥ ಆಗಿದೆ, ನನ್ಗೇನು ಅರ್ಥ ಆಗಿಲ್ಲ, ನೀನು ನನ್ಗೆ ಹೇಳಪ್ಪ, ನಾನ್ ನಿನ್ಗೆ ಹೇಳ್ತೀನಿ ಅಂತಕ್ಕಂತ ಒಂದು ಒಳ್ಳೆಯ ಒಬ್ಬರನ್ನೊಬ್ರು ನಂಬತಕ್ಕಂತಹ ಆ ಒಂದು ಫ್ರೆಂಡ್ಶಿಪ್ನ ಗುಂಪಿದ್ರೆ ದಯವಿಟ್ಟು ಆ ತರದ ಗುಂಪುಗಳನ್ನು ನೀವು ಮಾಡ್ಕೋಬಹುದು. ಇಲ್ಲ ಕೆಲವರಿಗೆ ಗುಂಪು ಬೇಡ, ನಾನು ಒಬ್ಬನೇ ಓದ್ತೀನಿ ಅಂದ್ರೆ ನೀವು ಒಬ್ಬನೇ ಕೂಡ ಓದ್ಬೋದು. ಇದಕ್ಕೆ ಬೇಕಾದಂತ ಕೋಚಿಂಗ್ಗಳಿದೆ. ನಾವಿದೀವಿ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್. ನಾವು ಮಾತ್ರ ಅಲ್ಲ, ದೇಶದಲ್ಲಿ ಬಹಳಷ್ಟು ಕೋಚಿಂಗ್ ಸೆಂಟರ್ಗಳಿದೆ. ಯಾವುದೇ ಕೋಚಿಂಗ್ ಸೆಂಟರ್ಗಳಿರ್ಲಿ, ನಾನು ಕೋಚಿಂಗ್ ಸೆಂಟರ್ ಮಾಲೀಕನಾಗಿಯೂ ಹೇಳ್ತಾ ಇದ್ದೀನಿ, ಯಾವುದೇ ಕೋಚಿಂಗ್ ಸೆಂಟರ್ಗಳಿರ್ಲಿ, ನಾವು ನಿಮ್ಗೆ ಗೈಡೆನ್ಸ್ ಮತ್ತು ಮಾರ್ಗದರ್ಶನ, ಈ ರಸ್ತೆಯಲ್ಲಿ ಹೋಗಪ್ಪ ಅಂತ ಹೇಳೋದಕ್ಕೆ ಸಾಧ್ಯವೇ ಬಿಟ್ರೆ ನಿಮ್ಮನ್ನ ಸಂಪೂರ್ಣವಾಗಿ ಓದಿಸಿ ಮಾಡೋದಕ್ಕಾಗಲ್ಲ. ಅದು ನೀವೇ ಮಾಡ್ಕೋಬೇಕಾಗುತ್ತೆ. ಕೋಚಿಂಗ್ ಸೆಂಟರ್ನ ಕೆಲಸ ಬರೀ 20 ರಿಂದ 25% ಕೆಲಸ ಅಥವಾ 30% ಕೆಲಸ. ನಿಮ್ಮ ಕೆಲಸ 70% ಕೆಲಸ ಅಥವಾ 75% ಕೆಲಸ ನಿಮ್ ಕೆಲಸ ಇರುತ್ತೆ. ಅದರಿಂದ ಯಶಸ್ಸು ಅನ್ನತಕ್ಕಂಥದ್ದು ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ, ಯಶಸ್ಸು ಅನ್ನತಕ್ಕಂಥದ್ದು ನಿನ್ನ ಹತ್ರನೇ ಇದೆ ಅಂತ ಹೇಳ್ತಕ್ಕಂಥದ್ದು ಹಿರಿಯರ ಮಾತು ಹೇಳ್ತಕ್ಕಂಥದ್ದು ಅದೇ. ನನ್ನ ಹತ್ರನೇ ಇದೆ, ಯಾಕೆ ಸಿಗ್ತಾ ಇಲ್ಲ ಅಂತ ಹುಡುಕಬಾರ್ದು. ಆ ಯಶಸ್ಸನ್ನ ಹೊರಗಡೆ ತೆಗಿಬೇಕಾದ್ರೆ ನಿಮಗೆ ಡೈರೆಕ್ಷನ್ಸ್ ಬೇಕಾಗತ್ತೆ, ಡೆಡಿಕೇಶನ್ಸ್ ಬೇಕಾಗತ್ತೆ, ಡಿಸೈರಿಂಗ್ ಅದ್ ಬೇಕಾಗುತ್ತೆ. ಈ 3D ಇದೆಯಲ್ಲ, ಈ 3D ಇಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ಸ್ ಅಂಡ್ ಡೆಡಿಕೇಶನ್ಸ್. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಹಾರ್ಡ್ ವರ್ಕ್ ಆರ್ ಡಿಟರ್ಮಿನೇಷನ್ಸ್ ಅಂತ ಏನ್ ಕರಿತೀವಿ, ಇದು ವ್ಯಕ್ತಿಯೊಬ್ಬನಿಗೆ ಇರಲೇಬೇಕಾಗುತ್ತೆ. ಈ ಮೂಲಕ ಈ ಎಕ್ಸಾಮಿನೇಷನ್ ಗಳನ್ನ ಸಕ್ಸಸ್ ಆಗ್ಬೋದು. ಈಗ ನೀವು ಕರ್ನಾಟಕದಲ್ಲಿಯೂ ನೋಡ್ತಾ ಇದ್ರಿ, ಬಹಳಷ್ಟು ಕಷ್ಟದಿಂದ ಬಂದಂತವರು ಈ ಎಕ್ಸಾಮ್ಗಳನ್ನ ಸಕ್ಸಸ್ ಆಗಿದ್ದಾರೆ. ಇಫ್ ಇಟ್ ಈಸ್ ಪಾಸಿಬಲ್ ಫಾರ್ ಸಮ್ವನ್, ಇಟ್ ಈಸ್ ಪಾಸಿಬಲ್ ಫಾರ್ ಮೈಸೆಲ್ಫ್ ಆಲ್ಸೋ. ಇನ್ನೊಬ್ಬರಿಗೆ ಇದು ಸಾಧ್ಯ ಆಗತ್ತೆ ಅಂತ ಆದ್ರೆ ಇದು ನನ್ನಿಂದಲೂ ಕೂಡ ಸಾಧ್ಯ. ಆದ್ರಿಂದ ಆ ರೀತಿ ನೀವು ಒಂದು ಥಿಂಕಿಂಗ್ ಅನ್ನ ಮಾಡಿ ನೀವು ಮುನ್ನಡಿಬೇಕಾಗತ್ತೆ. ಈಗ ಪ್ರಿಲಿಮಿನರಿ ಹಂತ ಮುಗಿದ ಮೇಲೆ, ಪ್ರಿಲಿಮಿನರಿನಲ್ಲಿ ನಿಮ್ಗೆ ಎಷ್ಟು ವಾಟ್ ಈಸ್ ದಿ ಮಾರ್ಕ್ಸ್ ಟು ಪಾಸ್? 200 ಮಾರ್ಕ್ಸ್ ನಲ್ಲಿ ನಿಮ್ಗೊಂದು 55% ಏನಾದ್ರು ಸಿಕ್ಕಿದ್ರೆ ನೀವು ಜನರಲ್ ಮೆರಿಟ್ ಆಗಿದ್ರೆ ಪಾಸ್ ಆಗ್ತೀರಿ. ಸುಮಾರು 55% ಅಂದ್ರೆ 110 ಮಾರ್ಕ್ಸ್ಗಳು ಔಟ್ ಆಫ್ 200. 110, 115, 116, 117, 118 ಮಾರ್ಕ್ ಎಲ್ಲ ಜನರಲ್ ಮೆರಿಟ್ ನವ್ರು ಪಾಸ್ ಆಗ್ತಾರೆ. ಎಕ್ಸಾಮಿನೇಷನ್ ಈಸಿ ಇದ್ರೆ 118 ವರೆಗೂ ಹೋಗುತ್ತೆ. ಎಕ್ಸಾಮಿನೇಷನ್ ಟಫ್ ಇದ್ರೆ 110ಕ್ಕೆ 109 ಮಾರ್ಕ್ಗೆಲ್ಲ ಜನರಲ್ ಮೆರಿಟ್ ಪಾಸ್ ಆಗ್ತಾರೆ. OBC ಅಂತ ಕರಿತೀವಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. ಇವರಿಗೆ 108, 107, 109 ಮಾರ್ಕ್ಗಳಿಗೆ OBC ಪಾಸ್ ಆಗ್ತಾರೆ. ಇನ್ನೊಂದು ಕೆಟಗರಿ SC ST ಅಂತ ಕರಿತೀವಿ. ಅವರಿಗೆ ಒಂದು 105, 103 ಮಾರ್ಕ್ಗಳಿಗೆ, 104 ಮಾರ್ಕ್ಗಳಿಗೆ ಪಾಸ್ ಆಗ್ತಾರೆ. ಇಲ್ಲಿ ಜನರಲ್ ಮೆರಿಟ್, OBC ಮತ್ತು SC ST ಈ 3 ಕೆಟಗರಿಗಳಿಗೆ ಬೇಕಾಗ ಒಂದು ಹುಡುಗರುಗಳಿಗೆ ಇರತಕ್ಕಂಥ ವ್ಯತ್ಯಾಸ ಕೇವಲ 1 ರಿಂದ 2 ಮಾರ್ಕು, 2 ರಿಂದ 3 ಮಾರ್ಕ್ಗಳ ವ್ಯತ್ಯಾಸ ಇರುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ವ್ಯತ್ಯಾಸ ಇರಲ್ಲ. ಕಾಂಪಿಟಿಷನ್ ಇರುತ್ತೆ. ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಸ್ ಆದ ಮೇಲೆ ನಾವು ಮುಖ್ಯ ಪರೀಕ್ಷೆ ಅಂತ ಕರಿತೀವಿ. ಆ ಮುಖ್ಯ ಪರೀಕ್ಷೆಯಲ್ಲಿ ನಿಮ್ಗೆ ಇದನ್ನ ರಿಟರ್ನ್ ಎಕ್ಸಾಮಿನೇಷನ್ಸ್ ಅಂತ ಕರಿತೀವಿ, ಮೇನ್ಸ್ ಎಕ್ಸಾಮಿನೇಷನ್ಸ್ ಅಂತ ಕರಿತೀವಿ. ಈ ಮೇನ್ಸ್ ಎಕ್ಸಾಮಿನೇಷನ್ ನಲ್ಲಿ ನಿಮ್ಗೆ ಎಸ್ಸೆ ಇರುತ್ತೆ 250 ಮಾರ್ಕ್ಸ್ಗೆ. ಮತ್ತೆ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಅನ್ನತಕ್ಕಂಥ ಒಂದು ಸಬ್ಜೆಕ್ಟ್ ಬರುತ್ತೆ. ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ, ಲಾಟ್ ಆಫ್ ಫಿಲಾಸಫಿ, ಲಾಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಲಾಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್, ಅದೆಲ್ಲ ಇದೆ ಇದರಲ್ಲಿ. ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಅಂತ ಕರಿತೀವಿ ಫಿಲಾಸಫಿ. ಅದೊಂದು 250 ಮಾರ್ಕಿಗೆ ಪೇಪರ್ ಬರುತ್ತೆ. ಮತ್ತೆ ನೀವು ಪ್ರಿಲಿಮಿನರಿಗೆ ಓದಿರ್ತೀರಲ್ಲ, ಜನರಲ್ ಸ್ಟಡೀಸ್ ಅಂತ ಏನ್ ನಾವು ಕರೆದ್ವಲ್ಲ, ಆ ಜನರಲ್ ಸ್ಟಡೀಸೇ ಪುನಃ ಬರುತ್ತೆ ನಿಮ್ಗೆ ಇಲ್ಲಿ. ಜಾಗ್ರಫಿ, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಪಾಲಿಟಿ, ದೆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ದೆನ್ ಎನ್ವೈರನ್ಮೆಂಟ್, ಇವುಗಳೇ ಬರುತ್ತೆ ನಿಮ್ಗೆ. ಇದು ಪ್ರಿಲಿಮಿನರಿಗೆ ನೀವು NCERT ಬುಕ್ ಮತ್ತೆ ಪ್ರಿಲಿಮಿನರಿ GS ಓದಿದ್ರಿಂದ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಈಸಿ ಆಗತ್ತೆ. ಅಪ್ರೋಚ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಮೇನ್ ಎಕ್ಸಾಮಿನೇಷನ್ ಈಸಿ ಆಗುತ್ತೆ. ಮೇನ್ ಎಕ್ಸಾಮ್ ನಲ್ಲಿ ನಿಮ್ಗೆ ಇಂಟ್ರಿಗೆ ಹೋಗಕ್ಕೆ ಎಷ್ಟಪ್ಪ ಪರ್ಸೆಂಟೇಜ್ ಬೇಕಂದ್ರೆ 50%, 48%, 51% ಈಸ್ ಇನಫ್ ಟು ಗೋ ಫಾರ್ ದಿ ಇಂಟರ್ವ್ಯೂ. ಇಂಟರ್ವ್ಯೂ ಅನ್ನ 3ನೇ ಹಂತ ಅಂತ ಕರಿತೀವಿ. ಮದರ್ ಆಫ್ ಆಲ್ ದ ಬ್ಯಾಟಲ್ ಅಂತ ಇಂಟರ್ವ್ಯೂ ಕರಿತೀವಿ. ಇಂಟರ್ವ್ಯೂ ನಿಮ್ಗೆ ನ್ಯೂ ಡೆಲ್ಲಿಯಲ್ಲಿ ಇರುತ್ತೆ. UPSC ಕೇಂದ್ರ ಕಚೇರಿ ಆಗಿರ್ತಕ್ಕಂಥ ನ್ಯೂ ಡೆಲ್ಲಿಯಲ್ಲಿ ಇಂಟರ್ವ್ಯೂ ಇರುತ್ತೆ. ಈ ಇಂಟರ್ವ್ಯೂ ನಿಮ್ಗೆ ಬಹಳ ಮುಖ್ಯವಾಗಿ ಹಾಬೀಸ್ ಒಂದು ಬಹಳ ಅವಶ್ಯಕತೆ ಇರುತ್ತೆ. ಅಲ್ಲಿ ಒಂದು ಹಾಬಿ ಇರಬೇಕು.
ಡೆಡಿಕೇಶನ್ ಹಾಬಿ ಮೇಲೆ ಇರಬೇಕು, ಹಾಬಿ ಮೇಲೆ ಕ್ವಶನ್ಸ್ ಇರುತ್ತೆ, ಮತ್ತೆ ಓವರ್ ಆಲ್ ಕ್ವಶನ್ಸ್ ಇರುತ್ತೆ. ಅದು ನಿಮ್ಮ ಇಂಟರ್ವ್ಯೂ ಅಂದ್ರೆ ಇಟ್ ಇಸ್ ಕಾಲ್ಡ್ ಎಸ್ ಎ ಪರ್ಸನಾಲಿಟಿ ಟೆಸ್ಟ್. ಅಂದ್ರೆ ನೀವು ಪರ್ಸನಾಲಿಟಿ ಹೇಗಿದ್ದೀರಿ ಅಂದ್ರೆ, ಪರ್ಸನಾಲಿಟಿ ಅಂದ್ರೆ ನಿಮ್ಮ ದೇಹದಾಢ್ಯ ಚೆನ್ನಾಗಿದೆಯಾ ಅಂತಕ್ಕಂಥದ್ದಲ್ಲ, ಮಾನಸಿಕ ಸಾಮರ್ಥ್ಯ ಹೆಂಗಿದ್ದೀರಿ, ಯಾವ ಸಂದರ್ಭದಲ್ಲಿ ಪ್ರೆಷರಿಗೆ ಒಳಗಾಗ್ತೀರಿ, ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೀವು ಉತ್ತರಿಸ್, ಯಾವ ಯಾವ ಕ್ವಶನ್ಸ್ ಗಳನ್ನ ನೀವು ಹೇಗೆ UPSC ಬೋರ್ಡ್ ನ ಮುಂದೆ ಉತ್ತರಿಸ್ಲಿದ್ದೀರಿ ಅನ್ನತಕ್ಕಂಥದ್ದನ್ನ ನೋಡಿ ನಿಮ್ಗೆ ಇಂಟರ್ವ್ಯೂ ಮಾರ್ಕ್ ಕೊಡ್ತಾರೆ. ಆ ಇಂಟರ್ವ್ಯೂ ಮಾರ್ಕು ಮತ್ತೆ ಮುಖ್ಯ ಪರೀಕ್ಷೆಯಲ್ಲಿ ಬರೆದಿರತಕ್ಕಂಥ 2 ಮಾರ್ಕ್ಗಳು ಸೇರಿ ನಿಮಗೆ ರ್ಯಾಂಕ್ ಬರುತ್ತೆ. ಇಲ್ಲಿ ಪ್ರಿಲಿಮಿನರಿ ಅನ್ನತಕ್ಕಂಥ ಮಾರ್ಕ್ಗಳು ಕೌಂಟ್ ಆಗಲ್ಲ. ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಅಂತ ಏನ್ ಕರಿತೀವಿದ್ದೀವಲ್ಲ ನಾವು, ಆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ನಿಮ್ಗೆ ಯುವರ್ qualified to write means examination. That's all. Means and interview mark is very important. ಅದರಿಂದ ನಾವು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಸುಮಾರು 20 ವರ್ಷ, ಇದು 21ನೇ ವರ್ಷಕ್ಕೆ ನಾನು ಕಾಲಿಡ್ತಾ ಇದ್ದೇನೆ. ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಧಿಕಾರಿಗಳನ್ನಾಗಿ ಮಾಡಿದ್ವಿ. ಅದ್ರ ಜೊತೆಗೆ ಈಗ ಇಂಟಿಗ್ರೇಟೆಡ್ ಡಿಗ್ರಿ ಜೊತೆಗೇನೆ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದೇನೆ. ಡಿಗ್ರಿ ಜೊತೆಗೇನೆ ಮಕ್ಕಳಿಗೆ ಶಿಕ್ಷಣ ನೀಡತಕ್ಕಂಥದ್ದು, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಶಿಕ್ಷಣ ನೀಡತಕ್ಕಂಥ ಒಂದು ವಿನೂತನವಾದಂತ ಹೊಸ ಯೋಚನೆಯೊಂದಿಗೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಎನ್ನುವುದರ ಮೂಲಕ ನಾವು ಒಂದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೀವಿ. ಹುಡುಗ ಡಿಗ್ರಿ ಮಾಡ್ತಾ ಇರ್ತಾನೆ, ಅದ್ರ ಜೊತೆಗೆ IAS ಓದ್ತಾ ಇರ್ತಾನೆ. ಹುಡುಗ ಲಾ ಮಾಡ್ತಾ ಇರ್ತಾನೆ, ಅದ್ರ ಜೊತೆಗೆ IAS ಓದ್ತಾ ಇರ್ತಾನೆ. ಈ ವಿನೂತನವಾದಂತ ಒಂದು ಯೋಜನೆಯನ್ನು ಹಾಕಿ ಒಂದು ದೊಡ್ಡ ಕ್ಯಾಂಪಸ್ ಮಾಡಿ ಹುಡುಗರನ್ನ ಟ್ರೈನ್ ಅಪ್ ಮಾಡ್ತಾ ಇದೀವಿ. ಇಲ್ಲಿ ನನ್ನ ವಿಡಿಯೋ ನೋಡಿದ್ರಿ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಯಾಕೆ ಜಾಸ್ತಿ ಅಂದ್ರೆ, ಉತ್ತರ ಭಾರತದವರು ಬಹಳ ಇದು ಏನು ಅಂತ ಎಲ್ಲ ಎಣಿಸ್ಕೋಬೇಡಿ. ನಿಮ್ಗೆ ಬಹಳ ಜಾಣರಿದ್ದಾರೆ, ನೀವು ಜಾಣರಿಲ್ಲ ಅಂತ ಎಣಿಸ್ಕೋಬೇಡಿ ದಯವಿಟ್ಟು. ನೀವು ಕೂಡ ಬಹಳ ಪೊಟೆನ್ಶಿಯಲ್ ಇದ್ರಿ. ಯಾಕಪ್ಪ ಅಂದ್ರೆ ಅವರಿಗೆ 8, 9, 10ನೇ ಕ್ಲಾಸ್ ಟೈಮ್ ನಲ್ಲೇ ನಿಮ್ಮಲ್ಲಿ ಇಲ್ಲಿ ಹೇಗೆ ಮಗನೇ ನೀನು ಇಂಜಿನಿಯರ್ ಮಾಡು, ಅದಕ್ಕೆ ನಿನ್ನ ಸೈನ್ಸಿಗೆ ಸೇರಿಸ್ತಾ ಇದೀನಿ ಅಂತ ಹೇಗೆ ಹೇಳ್ತಿರೋ ಹಾಗೆ ಮಗನೇ ನೀನು IAS ಮಾಡು, IPS ಮಾಡು, IRS ಮಾಡು ಅಂತಕ್ಕಂಥ ವಾತಾವರಣ ಮನೆಗೆ ಸೃಷ್ಟಿಯಾಗಿರುತ್ತೆ ಅಷ್ಟೇ. ಅದ್ ಬಿಟ್ರೆ ಮತ್ತೇನು ಇಲ್ಲ. ನೋ ರಾಕೆಟ್ ಸೈನ್ಸ್ ಇಯರ್. ಆದ್ರೂ ಸೃಷ್ಟಿ ಆದ್ರಿಂದ ಅವನು ಮೆಂಟಲಿ ಆತ ಪ್ರಿಪೇರ್ ಆಗಿರ್ತಾನೆ. ಹೌದು, ನಾನು ಡಿಗ್ರಿ ಮಾಡ್ತೀನಿ, ನಾನು IAS ಎಕ್ಸಾಮ್ ಬರೀತೀನಿ. ನಿಮ್ದು ಹಂಗಲ್ಲ, ನಾನು CET ನಲ್ಲಿ ಒಳ್ಳೆ ಮಾರ್ಕ್ ತೆಗಿತೀನಿ, ನಾನು ಇಂಜಿನಿಯರಿಂಗ್ ಸೇರ್ಕೊಂತೀನಿ, ಮೆಡಿಸಿನ್ ಸೇರ್ಕೊಂತೀನಿ. ದಿಸ್ ಇಸ್ ಎ ಟ್ರೆಂಡ್ ಆಫ್ ಸೌತ್ ಇಂಡಿಯಾ. ಏನು ಮಾಡಕ್ಕಾಗಲ್ಲ. ಓಕೆ, ಆಮೇಲೆ ಬರೀತೀನಿ ನೋಡೋಣ ಅಂತ ಅವ್ರದ್ದಾಗಲ್ಲ. ಮೊದ್ಲೇ ನಾವು ಬರಿಬೇಕು, ಮೊದ್ಲೇ ಪ್ರಯತ್ನ. ಆದ್ರಿಂದ ಅಲ್ಲಿ ರಿಸಲ್ಟ್ ಜಾಸ್ತಿ ಇದೆ. ಬಿಟ್ರೆ ಕರ್ನಾಟಕದ ವಿದ್ಯಾರ್ಥಿಗಳು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಸುಮಾರು 10 ವರ್ಷಗಳಿಂದ ಕರ್ನಾಟಕಕ್ಕೆ 2 ಬಾರಿ ಪ್ರಥಮ ರ್ಯಾಂಕ್ ಬಂದಿದೆ ಕರ್ನಾಟಕಕ್ಕೆ. ಮತ್ತೆ 2002 ನಲ್ಲಿ ಕೂಡ ಸತ್ಯಪ್ರಕಾಶ್ ಅನ್ನತಕ್ಕಂತ ಒಬ್ರು ಟೀಚರ್ ಮಗ ಶಿವಮೊಗ್ಗದವರು, ಅವರು ಕೂಡ ಪ್ರಥಮ ರ್ಯಾಂಕ್ ಬಂದಿದ್ದಾರೆ. ವಿಜಯಲಕ್ಷ್ಮಿ ಬಿದ್ರಿ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ. ವಿಜಯಲಕ್ಷ್ಮಿ ಬಿದ್ರಿ ಅವರು ಪ್ರಥಮ ರ್ಯಾಂಕ್ ಬಂದಿದ್ದಾರೆ. ನಂದಿನಿ ಅವರು, ಕೋಲಾರದ ನಂದಿನಿ ಅವರು ಪ್ರಥಮ ರ್ಯಾಂಕ್ ಬಂದಿದ್ದಾರೆ. 8th ರ್ಯಾಂಕ್ ಬಂದಿದೆ. ಸೌಮ್ಯ ಅಂತ ನಮ್ಮೊಬ್ರು ವಿದ್ಯಾರ್ಥಿ 11th ರ್ಯಾಂಕ್ ಬಂದಿದ್ದಾರೆ. ಬಹಳಷ್ಟು ಜನ ಬಂದಿದ್ದಾರೆ. ನೀವು ಹೆದರ್ಬೇಕಾದಂತ ಅವಶ್ಯಕತೆ ಇಲ್ಲ. ಈ ಎಕ್ಸಾಮ್ ಅನ್ನ ಅತ್ಯಂತ ಧೈರ್ಯದಿಂದ ಬರೀರಿ. ನಿಮ್ಗೀಗ ಏನು ಕ್ವಶನ್ಸ್ ಇದೆ, ಇನ್ನೊಂದ್ ಸ್ವಲ್ಪ ಹೊತ್ತು ನೀವು ಕ್ವಶನ್ಸ್ ಕೇಳಿದ್ರೆ ನಾನು ಏರಿಯಾ ಎಲ್ಲ ಕವರ್ ಮಾಡ್ಲಿಲ್ಲ, ಯಾವ ಏರಿಯಾ ಆ ಏರಿಯಾವನ್ನ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ಒಂದು ಕ್ವಶನ್, ಕೆಲವೊಂದು ಪ್ರೀ ಡಿಟರ್ಮೈಂಡ್ ಒಂದಷ್ಟು ಜನ ಸ್ಟೂಡೆಂಟ್ಸ್ ಕ್ವಶನ್ಸ್ ಕಳಿಸಿದ್ರು. ನಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಹೇಳಿದ್ರಲ್ಲ ಸರ್, ಇಂಟಿಗ್ರೇಟೆಡ್ ಕೋರ್ಸ್ LLB, BCom, BA ಬಿಟ್ಟು ಬೇರೆ ಯಾವ ಡಿಗ್ರಿ, BSc ಡಿಗ್ರಿ ಕೂಡ ಇದೆಯಾ ನಿಮ್ಮ ಕ್ಯಾಂಪಸ್ ಅಲ್ಲಿ? ಇಲ್ಲ, ನಾವು BSc ಯಾಕೆ ಮಾಡ್ಲಿಲ್ಲ ಅಂತಂದ್ರೆ, IAS ಗೆ ಈಗ ನೀವು IAS ಗೆ ಹೆಲ್ಪ್ ಆಗ್ಬೇಕು ಈ ಎಕ್ಸಾಮ್ ಅಂತ ನಾವು BSc ನ ಮಾಡ್ಲಿಲ್ಲ. ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ತುಂಬಾ ಕಮ್ಮಿ ಇರುತ್ತೆ ನಿಮ್ಗೆ. ಪ್ರಿಲಿಮಿನರಿನಲ್ಲಿ ಇರೋದೇ ಒಂದು 10 ರಿಂದ 12 ಕ್ವಶನ್ಸ್ ಇರುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ, ಫಿಸಿಕ್ಸ್ 1-2, ಕಂಪ್ಯೂಟರ್ 1, ಕೆಮಿಸ್ಟ್ರಿ 1, ಬಯಾಲಜಿ 5. ಮೇನ್ ಮ್ಯಾಕ್ಸಿಮಮ್ ಆಗಿ ಸರ್ ಜಾಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್ ಅಂಡ್ ಪಾಲಿಟಿ. ಆದ್ರಿಂದ ನಾವು ಮೇನ್ಲಿ BA ನ ಇಟ್ಟಿದ್ದೇವೆ. ಎಕ್ಸಲೆಂಟ್. ಸೊ BA ಪ್ಲಸ್ IAS ಡಿಗ್ರಿ. BA ಇಂಟಿಗ್ರೇಟೆಡ್, BCom ಇಂಟಿಗ್ರೇಟೆಡ್, ಲಾ ಇಂಟಿಗ್ರೇಟೆಡ್. ಲಾ ಅದು LLB ಇಂಟಿಗ್ರೇಟೆಡ್. ಹೆಂಗೆ ಅಂದ್ರೆ ಅದು IAS ಎಕ್ಸಾಮಿಗೆ ಇನ್ಕ್ಲೂಡಿಂಗ್ ಅವನ ಡಿಗ್ರಿ ಸಬ್ಜೆಕ್ಟೇ ಹೆಲ್ಪ್ ಆಗ್ತದೆ ಆ ತರ. ಓಕೆ, ಎಕ್ಸಲೆಂಟ್. ಓಕೆ ಸರ್, ಏಜ್ ಲಿಮಿಟ್ ಏನಾದ್ರು ಉಂಟಾ? ಏಜ್ ಲಿಮಿಟ್ ಈ ಎಕ್ಸಾಮ್ ಬರೆಯೋದಕ್ಕೆ 21 ರಿಂದ 32 ವರ್ಷ ಜನರಲ್ ಮೆರಿಟ್. ಮಿನಿಮಮ್ 21 ವರ್ಷ ಆಗಿರ್ಬೇಕು, ಡಿಗ್ರಿ ಆಗಿರ್ಬೇಕು, 21 ವರ್ಷ ಆಗಿರ್ಬೇಕು. 32 ವರ್ಷದವರೆಗೂ ಜನರಲ್ ಮೆರಿಟ್ ನವರು ಈ ಎಕ್ಸಾಮಿನೇಷನ್ಸ್ ಅನ್ನ ಬರೀಬಹುದು. ಮತ್ತೆ ಇದು ಮೇನ್ಸ್ ಸಿಗಲ್ವಾ ಸರ್? ಮೇನ್ ಅಥವಾ ಪ್ರಿಲಿಮಿನರಿ? ಇಲ್ಲ, ಪ್ರಿಲಿಮಿನರಿ ಪಾಸ್ ಆದ್ರೆ ನೀವು ಮೇನ್ಸ್ ಬರೆಯೋದು.
ಗೊತ್ತಾಯ್ತು. ಪ್ರಿಲಿಮಿನರಿಗೆ 28 ವರ್ಷದ ಒಳಗಡೆ ಇರಬೇಕು. ಇಲ್ಲ 32 ವರ್ಷ. 32 ವರ್ಷ. ಓಕೆ. 21ರಿಂದ 32 ವರ್ಷ. 21. ದೆನ್ ನೀವೇನಾದ್ರೂ OBC ಸ್ಟೇಟಸ್ ಇದ್ರೆ 35 ವರ್ಷ. OBC 35. ಓಕೆ. ಅದೇನಾದ್ರೂ ನಿಮ್ಗೆ SC/ST ಕ್ಯಾಟಗರಿ ಇದ್ರೆ 37 ವರ್ಷ. 37 ವರ್ಷ. ಅಲ್ಲಿವರೆಗೂ ನೀವು ಎಕ್ಸಾಮ್ ಬರೀಬಹುದು. ಓಕೆ. ಐ ಥಿಂಕ್ ಸರ್ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳೇ ಯಾರಾದ್ರೂ ಕ್ವೆಶನ್ಸ್ ಇದ್ರೆ some time to discuss with sir directly. Please open up the speaker and then you can ask questions. Yeah, Chaitra, go ahead. ಅಣ್ಣ ಏಜ್ ಲಿಮಿಟ್ 32 ಅಂತ ಹೇಳಿದ್ರಲ್ಲ, ಅದು ಪ್ರಿಲಿಮ್ಸ್ ಇಲ್ಲಾಂದ್ರೆ ಮೇನ್ಸ್ ಈಗ ಇಲ್ಲಿ ನಾನು ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಅಂತ ಹೇಳಿದ್ನಲ್ಲ ನಿಮ್ಗೆ. ಇಲ್ಲಿ ಪ್ರಿಲಿಮಿನರಿ, ಮೇನ್ಸ್ ಮತ್ತೆ ಇಂಟರ್ವ್ಯೂ 3 ಒಂದೇ ಎಕ್ಸಾಮಿನೇಷನ್ 3 ಹಂತಗಳಷ್ಟೇ. ನೀವು ಪ್ರಿಲಿಮಿನರಿ ಬರೀತೀರಿ, ಪಾಸ್ ಆದ್ರೆ ಮೇನ್ಸ್ ಬರೀತೀರಿ. ಮೇನ್ಸ್ ಬರ್ದು ಇಂಟರ್ವ್ಯೂಗೆ ಕ್ವಾಲಿಫೈಡ್ ಆದ್ರೆ ಇಂಟರ್ವ್ಯೂ ಹೋಗ್ತೀರಿ. ಇಲ್ಲ ಈ ವರ್ಷ ಇಂಟರ್ವ್ಯೂ ನೀವು ಕ್ವಾಲಿಫೈಡ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಇಂಟರ್ವ್ಯೂ ಹೋಗ್ಲಿಕ್ಕಿಲ್ಲ, ಪುನಃ ಪ್ರಿಲಿಮಿನರಿಯಿಂದನೇ ಬರೀಬೇಕು. ಅದರಿಂದ ಪ್ರಿಲಿಮಿನರಿ, ಮೇನ್ಸ್ ಮತ್ತೆ ಇಂಟರ್ವ್ಯೂ ಸಂದರ್ಶನ ಇವು 3 ಒಂದೇ ಎಕ್ಸಾಮಿನ 3 ಟೈರ್ಸ್. ಓಕೆ. ಈ ಗ್ಯಾಪ್ಸ್ ಏನಿರುತ್ತೆ ಸರ್? ಅಂದ್ರೆ ಈಗ ಪ್ರಿಲಿಮಿನರಿ, ಮೇನ್ಸ್, ಇಂಟರ್ವ್ಯೂ ಈ 3 ಹಂತದ ಟೈಮ್ ಲೈನ್ ಏನಿರುತ್ತೆ? 3ದಕ್ಕೂ 3.5 ತಿಂಗಳು ಇರುತ್ತೆ. 3 ಸೇರಿ 3.5 ತಿಂಗಳು ಇಲ್ಲ. ಈಗ ಪ್ರಿಲಿಮಿನರಿ ಜೂನ್ ಅಲ್ಲಿ ಆದ್ರೆ ಓಕೆ, ಆಗಸ್ಟ್ ಎಂಡ್ ನಲ್ಲಿ ನಿಮ್ಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಓಕೆ, ಹೌದು. ಅಲ್ಲಿ ಜೂನು ಮತ್ತೆ ಜುಲೈ ಅಂಡ್ ಆಗಸ್ಟ್ ಎಂಡ್ 2.5ರಿಂದ 3 ತಿಂಗಳು. ಮತ್ತೆ ಪುನಃ ನಿಮ್ಗೆ ಆಗಸ್ಟ್ ಆದ್ರೆ ಮತ್ತೆ 3 ತಿಂಗಳಿನಲ್ಲಿ ಇಂಟರ್ವ್ಯೂಸ್ ಇರುತ್ತೆ. ಹೆಚ್ಚು ಕಡಿಮೆ 6 ತಿಂಗಳು ಮಧ್ಯ. ಟೋಟಲ್ ಪ್ರೊಸೆಸ್ ನೋಟಿಫಿಕೇಶನ್ 1 ವರ್ಷ. ಈ ಜನವರಿನಲ್ಲಿ ನೋಟಿಫೈ ಆಗತ್ತೆ, ಜೂನ್ ಅಲ್ಲಿ ಎಕ್ಸಾಮ್ ಆಗತ್ತೆ, ಆಗಸ್ಟ್ ನಲ್ಲಿ ಮೇನ್ಸ್ ಬರೀತೀರಾ, ಡಿಸೆಂಬರ್ ನಲ್ಲಿ ಇಂಟರ್ವ್ಯೂ ಹೋಗ್ತೀರಾ, ರಿಸಲ್ಟ್ ಮತ್ತೆ ಮಾರ್ಚ್ ಅಲ್ಲಿ ಬರುತ್ತೆ. ಮಾರ್ಚ್ ಅಲ್ಲ, ಫೆಬ್ರವರಿ ಮಾರ್ಚ್ ಅಲ್ಲಿ ಬರುತ್ತೆ. ದೆನ್ ಮತ್ತೆ ಇಂಟರ್ವ್ಯೂ, ಮತ್ತೆ ಪುನಃ ಪ್ರಿಲಿಮಿನರಿ ಸ್ಟಾರ್ಟ್ ಆಗತ್ತೆ. ಸರ್, ಒಂದು ವಿಷಯ ಕೇಳೋಣ ಅನ್ಕೋತಾ ಇದ್ದೆ ಸರ್. ತಾವು ಎಕ್ಸಾಮಿನೇಷನ್, ಡಿಟರ್ಮಿನೇಷನ್, ಕಮಿಟ್ಮೆಂಟ್ ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಬಟ್ ಒಂದು ಪ್ರಶ್ನೆ ಸಾಕಷ್ಟು ಸ್ಟೂಡೆಂಟ್ಸ್ ಗಳಲ್ಲಿ ಬರೋದೇನಂದ್ರೆ, ಒಬ್ಬ IAS ಆಫೀಸರ್ ಕ್ವಾಲಿಟೀಸ್ ಏನಿದೆ, ಸೊ ಯಾವ ಆಸ್ಪಿರೇಷನ್ಗೋಸ್ಕರ ಅವರು ಈ IUPS ಬರಬೇಕು? ಈಗ ಆಯ್ತು, ಬಟ್ IAS IPS ಆಫೀಸರ್ ಕ್ವಾಲಿಟೀಸ್ ಏನು? ವೆರಿ ಗುಡ್ ಕ್ವೆಶ್ಚನ್. 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳಲ್ಲಿ ಯಾವ ನಾವು ಮೋಟಿವೇಟ್ ಮಾಡಬಹುದು ಅವ್ರನ್ನ ಮಾಡ್ಲಿಕ್ಕೆ? ಒಂದ್ ಸ್ವಲ್ಪ ಗೈಡ್ಲೈನ್ಸ್ ಏನಾದ್ರು ಕೊಡ್ತೀರಾ? ಈಗ ನೀವು ಎಲ್ಲೋ ಒಂದ್ ಕಡೆ SP ಆಗಿದ್ದೀರಿ ಅಂತ ಎಣಿಸ್ಕೊಳ್ಳಿ, ಅಥವಾ ನೀವೊಬ್ರು DC ಡೆಪ್ಟಿ ಕಮಿಷನರ್ ಆಗಿದ್ದೀರಿ ಜಿಲ್ಲೆಯಲ್ಲಿ ಅಂತ ಎಣಿಸ್ಕೊಳ್ಳಿ. ನೀವು ಆ ಇಡೀ ಜಿಲ್ಲೆಗೆ ಮುಖ್ಯ ಅಧಿಕಾರಿಯಾಗಿರ್ತೀರಿ. ನೀವು ಬಹಳಷ್ಟು ಜನ ಭಾರತದ ಜಿಲ್ಲೆಯಲ್ಲಿರ್ತಕ್ಕಂಥ ಉದ್ಯೋಗದಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನರಿಗೆ ಬಹಳಷ್ಟು ಸಮಸ್ಯೆಗಳಿರುತ್ತೆ. ರೆವಿನ್ಯೂ ಸಮಸ್ಯೆ ಇರ್ಬೋದು, ಅಥವಾ ಆತನಿಗೆ ಏನಾದ್ರೂ ಕಾನೂನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಲಾ ಅಂಡ್ ಆರ್ಡರ್ ಸಮಸ್ಯೆಗಳಿರ್ಬೋದು, ಅಥವಾ ಇನ್ನೇನೋ ಸರ್ಕಾರದಿಂದ ದೊರೆತಕ್ಕಂತ ಸೌಲಭ್ಯಗಳ ಕೊರತೆಯಿಂದ ಆತ ವಂಚಿತನಾಗಿರ್ಬೋದು. ಎಲ್ಲಾ ಕಡೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳಿಂದ ಜನರಿಗೆ, ಕಾಮನ್ ಮ್ಯಾನಿಗೆ ಇರುತ್ತೆ. ಇದು ಯಾಕಂತ ಹೇಳಿದ್ರೆ ಇದು ಕಾಮನ್ ಮ್ಯಾನಿಗೆ ಮಾತ್ರ ಅರ್ಥ ಆಗತ್ತೆ. ಯಾರೋ ಸಿಲ್ವರ್ ಸ್ಪೂನ್ ಅಲ್ಲಿ ಇದ್ದವರು, ಅಥವಾ ತುಂಬಾ ಬೆಂಗಳೂರಿನಲ್ಲಿ ಆರಾಮಿದ್ದು IT ಜಾಬ್ ಮಾಡ್ಕೊಂಡು ಆರಾಮ ಫ್ಲಾಟ್ ಇಂದ ಆಫೀಸಿಗೆ ಹೋಗಿ ಓಡಾಡುವವರಿಗೆ ಇದು ಅರ್ಥ ಆಗಲ್ಲ ಅಂತೇನು ನಾನು ಹೇಳಲ್ಲ. ಅರ್ಥ ಆಗ್ತಾ ಅಷ್ಟು ಗೊತ್ತಿರಲ್ಲ, ಸಮಸ್ಯೆ ಗೊತ್ತಿರಲ್ಲ. ಆದ್ರೆ ಹಳ್ಳಿನಲ್ಲಿ ಪಾಪ ಅವನಿಗೆ ಅವನ ಜಮೀನಿನ ಪೋಡ್ ಆಗಿಲ್ಲ, ಅಥವಾ ರೆವಿನ್ಯೂ ಡಿಸ್ಪ್ಯೂಟ್ ಇದೆ, ಅಥವಾ ಅವನಿಗೆ ಯಾವ್ದೋ ಸರ್ಕಾರದಿಂದ ಸಿಕ್ಕಂತ ಸವಲತ್ತು ಸಿಕ್ಲಿಲ್ಲ, ಯಾವ್ದೋ ಒಂದು ಸ್ಕೀಮ್ ಸಿಕ್ಲಿಲ್ಲ, ಇನ್ನೊಂದಾಗ್ಲಿಲ್ಲ. ನೀವು ಆಸ್ ಎ DC ನೀವು ಈ ಕೆಲಸಗಳನ್ನ ಕ್ಷಣಾರ್ಧದಲ್ಲಿ ನೀವು ಜನರಿಗೆ ಸರ್ವಿಸ್ ಮಾಡ್ಬೋದು. ಇಟ್ ಈಸ್ ಎ ನೋಬಲ್ ಸರ್ವಿಸ್. ಇಟ್ ಇಸ್ ಎ ಗಾಡ್ ಗಿಫ್ಟ್ ಟು ಡೂ ದಿ ಸರ್ವಿಸ್ ಫಾರ್ ದಿ ಕಾಮನ್ ಮ್ಯಾನ್. ಆದ್ರಿಂದ ನಿಮ್ಗೆ ನಿಜವಾದ ಸರ್ವಿಸ್ ಮಾಡಬೇಕು ಅಂತಿದ್ರೆ ನೀವು ಸಿವಿಲ್ ಸರ್ವಿಸಿಗೆ ಬರಬೇಕು. ಅದೇ ಸರ್ವಿಸ್ ಮೋಟೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಸಿವಿಲ್ ಸರ್ವೆಂಟ್. ಸರ್ ನಮಸ್ತೆ, ನಾನು ಇವಾಗ ಸೆಕೆಂಡ್ BCom ಅಲ್ಲಿ ಇದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಬಟ್ ಸ್ಟ್ಯಾಟಿಕ್ ಪಾರ್ಟಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾ, ಅಥವಾ ಕರೆಂಟ್ ಅಫೇರ್ಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾ ಸರ್?
ನಿಮ್ ಪ್ರಿಪರೇಷನ್ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. NCERT Yes, sir. ಬುಕ್ ಗಳನ್ನ ಮುಗಿಸಿದ್ದೀರಾ? ಹಾ ಸರ್, SLC ವರ್ಗೂ ಮುಗಿಸಿದೀನಿ. ಇವಾಗ 11th ಮತ್ತೆ 12th ಇನ್ ಸ್ಟಾರ್ಟ್ ಮಾಡಿದೀನಿ. ಸೊ 11th ಯಾವ ಕರೆಂಟ್ book ಓದ್ತಾ ಇದ್ದೀರಿ? 11th ಹಿಸ್ಟ್ರಿ ಸ್ಟಾರ್ಟ್ ಮಾಡಿದೀನಿ ಸರ್. 1 ವೀಕ್ ಆಯ್ತು. SLC ತನಕ ಎಲ್ಲಾ ಮುಗ್ದಿದೆ. ಗುಡ್. ಅಂದ್ರೆ ನೀವು ಒಂದು ಪ್ರಯತ್ನದ ಸರಿಯಾದ ಹಾದಿಯಲ್ಲಿ ಇದ್ದೀರಿ ಅಂತ ಹೇಳ್ಬೋದು. ನೀವು 11th ಹಿಸ್ಟ್ರಿನಲ್ಲಿ ಬರ್ತಕ್ಕಂಥ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಓದಿ. ಅಲ್ಲಿ ನೀವು ಕಲ್ಚರ್ ಪಾರ್ಟ್ ಅಂತ ಬರುತ್ತಲ್ಲ, ಆ ಕಲ್ಚರ್ ಪಾರ್ಟಿಗೆ ಇಂಪಾರ್ಟೆಂಟ್ ಕೊಡಿ. ಮತ್ತೆ sir. ಜಾಗ್ರಫಿಗೆ ಇಂಪಾರ್ಟೆಂಟ್ ಕೊಡಿ. ರಾಜರುಗಳ ನೇಮು, ಇಯರ್ಸ್ ಗಳು ಕೇಳ್ತಕ್ಕಂಥದ್ದೆಲ್ಲ ಹೋಗಿದೆ ಈಗ. ಓಕೆ, 15 ವರ್ಷದ ಹಿಂದೆ ಆದ್ರೆ ಒಂದ್ ಲೆಕ್ಕ ಬೇರೆ. ಈಗ ಕ್ವಶನ್ ಪೇಪರ್ ಗಳನ್ನ ಸ್ವಲ್ಪ ಮಧ್ಯೆ ನೋಡಿ. ಯಾಕಂದ್ರೆ Okay, ಇಲ್ಲಿ sir. ಸ್ಟ್ಯಾಟಿಕ್ ಪಾರ್ಟ್ ಕೊಡ್ಬೇಕು ಅಥವಾ ಇದಕ್ ಕೊಡ್ಬೇಕು ಅನ್ನೋದು ನಿಮ್ಗೆ ಅಲ್ಲೇ ಅರ್ಥ ಆಗ್ಬಿಡತ್ತೆ. ಈಗ ಹಾ ಸರ್. ಎಲ್ಲೋ ಒಂದು ಕ್ವಶನ್ ಕ್ರಾನಲಾಜಿಕಲ್ ಆರ್ಡರ್ ಪ್ರಕಾರ ಇರ್ಬೋದು ಬಿಟ್ರೆ, ನೀವು ಹಿಸ್ಟ್ರಿನ ಏನ್ ಅರ್ಥ ಮಾಡ್ಕೊಂಡಿದೀರಿ ಅನ್ನೋದ್ರ ಮೇಲೆ ಪ್ರಶ್ನೆ ಇರುತ್ತೆ ಹೊರತು ಹಿಸ್ಟ್ರಿನಲ್ಲಿ ನೀವು ಮೆಮರೈಸ್ಡ್ ಅಲ್ಲ, ಮೆಮರಿ ಗೇಮ್ ಅಲ್ಲ ಈಗ. ಓಕೆ, ನೀವು ಕೆಲವ್ರು ಕೇಳ್ತೀವಿ ಹಿಸ್ಟ್ರಿನಲ್ಲಿ ಸಾವಿರಾರು ರಾಜರು ಬಂದಿರ್ತಾರೆ, ಅವ್ರನ್ನೆಲ್ಲ ನೋ, ನಾಟ್ ನೆಸೆಸಿಟಿ. UPSC is not a memory game. No, it is not memory game. UPSC is a game of the knowledge and what kind of understanding ನಿಮ್ಗೆ ಏನಾಗಿದೆ ಅಂತ. ಓಕೆ, ಅದು ಇಂಡೆಪ್ತ್ ಆಗಿ NCERT ಬುಕ್ ಓದಿ ಅಮ್ಮ. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಬುಕ್ ಗಳನ್ನ ನೀವು ಓದ್ಬೋದಾಗಿದೆ. ಸರ್, ಅದೇ ಕರೆಂಟ್ ಅಫೇರ್ಸ್ ನ ಹೆಂಗ್ ಕವರ್ ಮಾಡ್ಕೊಬೇಕು ಸರ್? Current ಅಂದ್ರೆ affairs ಇವಾಗ್ಲೇ Hindu newspaper is one of the best newspaper. Go ahead for Hindu, for national and international pages, and economics page ಅಂತ ಒಳಗಡೆ ಒಂದಿದೆ. ಮತ್ತೆ ಫ್ರಂಟ್ ಪೇಜ್ ನಲ್ಲಿ ಬರ್ತಕ್ಕಂತ ಸ್ವಲ್ಪ ನ್ಯಾಷನಲ್ ನ್ಯೂಸ್ ಗಳನ್ನ ಓದಿ. ಮೇನ್ ಆಗಿ ಪ್ರತಿದಿನ ನೀವು ಎಡಿಟೋರಿಯಲ್, ಸಂಪಾದಕೀಯ ಅಂತ ಏನ್ ಹೇಳ್ತೀವಿ, ಎಡಿಟೋರಿಯಲ್ ಇದೆ, ಹಿಂದೂ ಎಡಿಟೋರಿಯಲ್ ನ ಕ್ಲೀನ್ ಆಗಿ ಓದಿ ಅಮ್ಮ. ಇಟ್ ವಿಲ್ ಹೆಲ್ಪ್ಫುಲ್. ಕನ್ನಡದಲ್ಲಿ ಯಾವ ನ್ಯೂಸ್ ಪೇಪರ್ ಓದ್ಬೋದು ಸರ್? ಕನ್ನಡದಲ್ಲಿ ನೀವು ಪ್ರಜಾವಾಣಿ ಓದ್ಬೋದು ಸರ್. ಈಗ IAS Yes, sir. ನಮ್ಮ ಮಾತೃಭಾಷೆ ಇಂಟರ್ವ್ಯೂ ಮಾಡ್ಬೋದಾ? ಲೈಕ್ ಹೌದು, ಹೇಳಿದೆ ನಾನು ಅದಕ್ಕೆ. ರೀಜನಲ್ ಲ್ಯಾಂಗ್ವೇಜ್ ನಲ್ಲಿ, ತಮಿಳ್ನಲ್ಲಿ, ಕನ್ನಡದಲ್ಲಿ, Yes, sir. ತೆಲುಗುನಲ್ಲಿ ಯಾವ್ದ್ರಲ್ಲೂ ಬರಿಬಹುದು ನೀವು ಅಂತ. ಇಂಟರ್ವ್ಯೂ ಸರ್, ಇಂಟರ್ವ್ಯೂ ಕೂಡ ನಿಮ್ಗೆ ಈಗ ಮಿನಿಮಮ್ ನಾಲೆಜ್ ಆಫ್ ದಿ ಇದು ನಿಮ್ಗೆ ಬೇಕು, ಇಂಗ್ಲಿಷ್ ಬೇಕು. ಓಕೆ, ನೀವು ಅದನ್ನ ಇಂಗ್ಲಿಷ್ ನಲ್ಲಿ ಯಾರಿಗೆ, ನಾವು ಗ್ರಾಮೀಣ ಭಾಗದಲ್ಲಿ ನಮ್ಗೆಲ್ಲ ಫ್ಲೂಯೆಂಟ್ ಆಗಿ ಇಂಗ್ಲಿಷು ನಾವು ಮಾತೃಭಾಷೆ ಹೆಂಗ್ ಆಡ್ತಾ ಇರ್ತೀವೋ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಆದ್ರಿಂದ ನೀವು ನೀವು ಕನ್ನಡದಲ್ಲೂ ಕೂಡ ಅದನ್ನ ಆನ್ಸರ್ ಮಾಡ್ಬೋದಾಗಿದೆ. ಕೆಲವೊಂದು ಮೊದಲು ಸಿಸ್ಟಮ್ ಇತ್ತು, ದುಭಾಷಿಯನ್ನ ನಿಮ್ಗೆ ಒಬ್ಬರು ಟ್ರಾನ್ಸ್ಲೇಟರ್ ನ ಅವ್ರನ್ನ ಕೊಡ್ತಾ ಇದ್ರು. ಈಗ ಆತರ ಇಲ್ಲ. ಬಟ್ ನಿಮ್ಗೆ ಅಂತ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರೆ ನೀವು ಯು ಕ್ಯಾನ್ ಟಾಕ್, ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್ಯಾಟಿಕ್. ಸರ್, ಇನ್ನೊಂದು ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ಇಂಟರ್ವ್ಯೂ ನಲ್ಲಿ ಪ್ಯಾನೆಲ್ ಅಲ್ಲಿ ಎಷ್ಟು ಜನ ಇರ್ತಾರೆ ಸರ್? ಯೂಶಲಿ ಇಂಟರ್ವ್ಯೂ ಪ್ಯಾನೆಲ್ 6 ರಿಂದ 7 ಜನ ಇರ್ತಾರೆ. UPSC ಮೆಂಬರ್ ಇರ್ತಾರೆ. ಆ UPSC ಮೆಂಬರ್ ಅನ್ನ ವಿ ಕಾಲ್ಡ್ ಆಸ್ ಎ ಬೋರ್ಡ್ ಚೇರ್ಮನ್. ದೆನ್ ಆಲ್ UPSC ಮೆಂಬರ್ಸ್ ಆರ್ ದ ಬೋರ್ಡ್ ಚೇರ್ಮನ್. ಆ ಒಂದು 8 ಬೋರ್ಡ್ ಇರುತ್ತೆ UPSC ಅಲ್ಲಿ. 8 ಬೋರ್ಡ್ ಅಲ್ಲಿ ಪ್ರತಿ ಬೋರ್ಡ್ ಅಲ್ಲಿ ಒಂದು 6 ಜನ ಇರ್ತಾರೆ. ಕೆಲವು ಬೋರ್ಡ್ ನಲ್ಲಿ 5 ಜನ ಇರ್ತಾರೆ. ಅದ್ರಲ್ಲಿ UPSC ಮೆಂಬರ್ ಆ ಬೋರ್ಡಿಗೆ ಚೇರ್ಮನ್ ಆಗಿರ್ತಾನೆ. ಅವ್ರ ಜೊತೆಲಿ ಒಬ್ರು ಅಥವಾ ಇಬ್ರು ಸೈಕಾಲಜಿಸ್ಟ್ ಇರ್ತಾರೆ, ಇನ್ನೊಬ್ರು ಸಬ್ಜೆಕ್ಟ್ ಎಕ್ಸ್ಪರ್ಟ್, ಒಬ್ರು ಅಥವಾ ಇಬ್ರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಇನ್ವೈಟೀಸ್ ಇರ್ತಾರೆ. ಸರ್, ವಾಟ್ ಅಬೌಟ್ ಕ್ವೆಶ್ಚನ್ ಪೇಪರ್ಸ್ ಸರ್? ಎಷ್ಟು ವರ್ಷದ ಕ್ವೆಶ್ಚನ್ ಪೇಪರ್ಸ್ ನಾವು ರೆಫರ್ ಮಾಡ್ಬೇಕು? ಇಲ್ಲ, ದಯವಿಟ್ಟು ಕ್ವಶನ್ ಪೇಪರ್ ನೋಡಿ ರೆಫರ್ ಮಾಡಕ್ ಹೋಗ್ಬೇಡಿ. ಕ್ವಶನ್ಸ್ ಯೂಶುವಲಿ 1% ರಿಪೀಟ್ ಆಗೋದಿಲ್ಲ. ಎಲ್ಲೋ 1-2 ಕ್ವಶನ್ ಗಳು ರಿಪೀಟ್ ಆದಂತ ಉದಾಹರಣೆಗಳಿದೆ. ಅದು ಬಿಟ್ರೆ ನೀವು ದಯವಿಟ್ಟು ಕ್ವಶನ್ಸ್ ಪೇಪರ್ ಗಳನ್ನ ರಿಪೀಟ್ ಆಗತ್ತೆ ಅನ್ನೋದಕ್ಕೆ ಎಷ್ಟು ವರ್ಷ ಕ್ವಶನ್ ಪೇಪರ್ ನೋಡ್ಬೇಕು, ಅದು ತುಂಬಾ ಆತರ ಮಾಡಕ್ ಹೋಗ್ಬೇಡಿ. ಬಟ್ ಕ್ವಶನ್ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಒಂದು 5 ಕ್ವಶನ್ ಪೇಪರ್ ನೋಡಿ. ಯಾಕಂದ್ರೆ ಈ ಸಲ ಮಾಡರ್ನ್ ಇಂಡಿಯಾದ ಮೇಲೆ ಈ ತರ ಕ್ವಶನ್ಸ್ ಕೇಳಿದಾನೆ. ಲಾಸ್ಟ್ ಇಯರ್ ಜಾಗ್ರಫಿನಲ್ಲಿ ಈ ತರ ಕೇಳಿದಾನೆ. ಲಾಸ್ಟ್ ಇಯರ್ ಕರೆಂಟ್ ಅಫೇರ್ಸ್ ಮೇಲೆ ಈ ತರನು ಬಂದಿತ್ತು. ಸೈನ್ಸ್ ಅಂಡ್ ಟೆಕ್ನಾಲಜಿ ಹಿಂಗಿತ್ತು ಅನ್ನೋದಕ್ಕೆ ಈ ತರ ಎಲ್ಲ ಕ್ವಶನ್ಸ್ ಇದೆ ಅನ್ನೋದಕ್ಕೆ ನೋಡ್ಬೇಕು. ಬಟ್ ಯಾವ್ದೇ ಕಾರಣಕ್ಕೆ ಒಂದು ಸ್ಟಡಿ ಮಾಡದೆ ನೀವು, ಅಂದ್ರೆ ಏನ್ ಹೇಳ್ತೀನಿ ಅಂದ್ರೆ, ನೀವು 1 ಅಥವಾ 2 ಹಂತದ ರೀಡಿಂಗ್ ಅನ್ನ ಮಾಡದೆ ನೀವು ದಯವಿಟ್ಟು ಕ್ವಶನ್ ಪೇಪರ್ ನೋಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು 6 to 12 NCERT ಟೆಕ್ಸ್ಟ್ ಬುಕ್ ಓದಿದ್ದೀನಿ. ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಕ್ಷ್ಮೀಕಾಂತ್ ಅವ್ರದ್ದು ಸ್ಟಾರ್ಟ್ ಮಾಡಿದ್ದೀನಿ. ಲಕ್ಷ್ಮೀಕಾಂತ್ ತುಂಬಾ ಒಳ್ಳೆ ಪುಸ್ತಕ. ಇದನ್ನೆಲ್ಲ ಓದ್ತಾ ಇದ್ದ ಮೇಲೆ ನೀವು ಕ್ವಶನ್ ಪೇಪರ್ ನೋಡೋದಕ್ಕೆ ಹೋಗಿ. ಯಾಕಂದ್ರೆ ಇಲ್ಲ ಅಂದ್ರೆ ನಿಮ್ಗೆ ವಿಲ್ ಫೆಡ್ ಅಪ್. ಇದೇನಪ್ಪ, ನನಗೆ ಯಾವ ಕ್ವಶನ್ಸ್ ಅರ್ಥ ಆಗ್ತಾ ಇಲ್ಲ, ನನಗೆ ಯಾವ್ದು ಕ್ವಶನ್ಸ್ ಗೊತ್ತಿಲ್ಲ ಅಂತ. ಓಕೆ,
ಅದರಿಂದ ನೀವು ಒಂದು ಓದುವ ಹಂತವನ್ನ ಮುಗಿಸ್ಕೊಂಡು ಕ್ವಶನ್ ಪೇಪರ್ ಕಡೆಗೆ ಹೋಗಿ. ಓಕೆ ಓಕೆ ಸರ್. ಮಾಡ್ಬೇಕಾದ ಕೆಲಸ UPSC ಸಿಲೆಬಸ್ ಇದೆಯಾ ನಿಮ್ಮ ಹತ್ರ? ಹಾ ಇದೆ ಸರ್. ಸಿಲೆಬಸ್ ನಿಮ್ ಗೋಡೆ ಮೇಲೆ ಇರ್ಬೇಕು. ಓಕೆ ಓಕೆ ಸರ್. ಅದ್ರಲ್ಲಿ ಜನರಲ್ ಸ್ಟಡೀಸ್ ಏನೆಲ್ಲ ಇದೆ ಆ ಎಲ್ಲಾ ಸಿಲೆಬಸ್ ನಿಮ್ಗೆ ಇರ್ಬೇಕು. ಯಾವ್ಯಾವ ಸಿಲೆಬಸ್ ಕಂಪ್ಲೀಟ್ ಮಾಡ್ತಾ ಹೋದ್ರಿ ಅಂತ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಓಕೆ ಸರ್. ಮಕ್ಕಳೇ, ಬೇರೆ ಪ್ರಶ್ನೆಗಳು ಉಪೇಂದ್ರ ಸರ್ ಅವರಿಗೆ? ಓಕೆ, ಗೈಡ್ ಅಪ್ ಮಾಡ್ಬೋದಾ ಸರ್? ಹಾ, ಸೊ ಮೋಸ್ಟ್ಲಿ ಪ್ರಶ್ನೆಗಳಿಲ್ಲ, ಅರ್ಥ ಆಯ್ತು. ಮೋಸ್ಟ್ಲಿ ಸರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಮಕ್ಕಳೇ ಯು ಕ್ಯಾನ್ ಕಂಪೈಲ್ ಕೊಡಿ. ನಂತರ ನಾನು ಸರ್ ಮಾಡಿ ಕೊನೆ ಪ್ರಶ್ನೆ. ಸರ್ ಕೇಳ್ಬೋದಾ? ಕೊನೆ ಪ್ರಶ್ನೆ ಕೇಳಪ್ಪ. ಸರ್, ಈಗ ನಾವು UPSC ರೆಡಿ ಆಗೋದ್ರಿಂದ ಮುಂದಕ್ಕೆ ಅಂದ್ರೆ ಇವಾಗ ಬರೋ ಕಾಂಪಿಟೇಟಿವ್ ಎಕ್ಸಾಮ್ಗಳು ಅದಕ್ಕೂ ಹೆಲ್ಪ್ ಆಗುತ್ತೆ ಸರ್ ನಾವು UPSC ಹೋದ್ರೆ? ಒಂದ್ ನಿಮಿಷ. ಏನ್ ಹೇಳಿ ಲಾಸ್ಟ್ ಕ್ವಶನ್? ಸರ್, ನಾನು ಅಂದ್ರೆ ಇವಾಗ UPSC ರೆಡಿ ಆದ್ರೆ ಇವಾಗ ಬರೋ ಕಾಂಪಿಟೇಷನ್ಗಳು, ಬ್ಯಾಂಕ್ ಎಕ್ಸಾಮ್ ಈ ತರದಕ್ಕೆಲ್ಲದಕ್ಕೂ ಹೆಲ್ಪ್ ಆಗುತ್ತಾ ನಾವು? ಖಂಡಿತ. UPSC examination is called mother of all the examinations. If you prepare for that exam, if all other examination, rest of other exams are become cakewalk. ಈಗ ಸುಮ್ನೆ ಒಂದು ಸಿಂಪಲ್ ಹೇಳ್ಬಿಡ್ತೀನಿ, ನೀವು 10 ಕಿಲೋಮೀಟರ್ ಓಡುವಂತ ಸ್ಟೆಮಿನಾ ಇದೆ ಅಂತ ಆದ್ರೆ ನಿಮ್ಮನ್ನ 5 ಕಿಲೋಮೀಟರ್ ರೇಸಿಗೂ ನಾನು 4 ಕಿಲೋಮೀಟರ್ ರೇಸಿಗೆ ಕರ್ಕೊಂಡು ಹೋದ್ರೆ 100% ನೀವು ಹೊಡೆದೇ ಹೊಡಿತೀರಿ ಅಲ್ವಾ? ಬಟ್ ನಿಮ್ ಸ್ಟೆಮಿನಾ 10 ಕಿಲೋಮೀಟರ್ ಇರ್ಬೇಕು. ನಿಮ್ಗೆ 10 ಕಿಲೋಮೀಟರ್ UPSC ಅಂದ್ರೆ 10 ಕಿಲೋಮೀಟರ್. ನಿಮ್ ಬೇರೆ ಸ್ಟೇಟ್ ಎಕ್ಸಾಮಿನೇಷನ್ಸ್ ಎಲ್ಲ ಎಕ್ಸಾಮಿನೇಷನ್ 6 ಕಿಲೋಮೀಟರ್. layman language ಅಲ್ಲಿ ಹೇಳಿದೀನಿ. Thanks a lot, sir. I think with the interest of time, wanted to thank Upendra sir. Sir, ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಟ್ರಾವೆಲ್ ಮಾಡ್ತಾ ಇದ್ರು ಸಹ ತಾವು ಮಕ್ಕಳನ್ನ ಉದ್ದೇಶಿಸಿ ಅವರ ಸಾಕಷ್ಟು ಪ್ರಶ್ನೆಗಳನ್ನ ಉತ್ತರ ಕೊಟ್ಟಿದ್ದೀರಿ, ಮಾರ್ಗದರ್ಶನ ಕೊಟ್ಟಿದ್ದೀರಿ, ಗೈಡೆನ್ಸ್ ಅನ್ನ ಕೊಟ್ಟಿ ಮಕ್ಕಳಿಗೆ ಓದೋದಕ್ಕೆ ಒಂದು ಅನುಕೂಲ ಆಗುವಂತಹ ಒಂದು ವಾತಾವರಣವನ್ನ UCC ನಲ್ಲಿ ತಾವು ನಿರ್ಮಾಣ ಮಾಡಿದ್ರಿ. ಇಂಟಿಗ್ರೇಟೆಡ್ ಈ ಕೋರ್ಸ್ ಅನ್ನೋದು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ, ಅದರಲ್ಲೂ IAS ಮತ್ತೆ IPS UPSC ಎಕ್ಸಾಮಿನೇಷನ್ಸ್ ಗಳಿಗೆ ಬೇಕಾಗಿರುವಂತಹ ಒಂದು ಕೋರ್ಸ್ ಅನ್ನ ಡಿಸೈನ್ ಮಾಡಿ ಪ್ರಪ್ರಥಮ ಬಾರಿಗೆ ಯೂನಿವರ್ಸಲ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳ ಮೂಲಕ ತಾವು ಮಾಡ್ತಾ ಇದ್ದೀರಿ. ಅದು ಸಾಕಷ್ಟು ಜನ, ಇನ್ನೂ ಒಂದಷ್ಟು ಜನ ಕರ್ನಾಟಕದ ವಿದ್ಯಾರ್ಥಿಗಳು ಅದರ ಉಪಯೋಗವನ್ನ ಪಡೆದುಕೊಳ್ಳಿ. ಮತ್ತೆ ಹಳ್ಳಿಗಳಿಂದ ಸಾಕಷ್ಟು ಜನ ಮಕ್ಕಳು ಇದರ ಉಪಯೋಗವನ್ನ ಪಡೆದುಕೊಂಡು ಅವರು ಸಹ ನಮ್ಮ ಕರ್ನಾಟಕದವರು ಸಾಕಷ್ಟು ಜನ IAS IPS ಆಗ್ಬೇಕು ಅನ್ನೋ ಒಂದು ನಿಮ್ಮ ಕನಸು ನನಸಾಗ್ಲಿ, 1000 ಇದ್ದಿದ್ದು ಲಕ್ಷದವರೆಗೂ ರೀಚ್ ಆಗ್ಲಿ. ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಎಲ್ಲಾ ಮಕ್ಕಳಿಗೆ ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ಡಿಸ್ಕಷನ್ ಕ್ಲಾಸ್ ವತಿಯಿಂದ ತಮಗೆ ಹಾರ್ದಿಕ ನಮನಗಳನ್ನ ನಾವು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ಮಕ್ಕಳ ಪರವಾಗಿ ನಮಸ್ತೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಧನಂಜಯ ಅವರೇ, ಅವಕಾಶಕ್ಕಾಗಿ. ಖಂಡಿತ ಸರ್. ಬೆಂಗಳೂರಿಗೆ ಬಂದ್ಮೇಲೆ ತಾವು ಒಂದ್ಸರಿ ಬಂದು ಭೇಟಿ ಮಾಡಿ, ವಿದ್ಯಾರ್ಥಿಗಳಿದ್ದಾರೆ, ಅವರ ಒಂದು ಮಾರ್ಗದರ್ಶನ ಬೇಕಾಗಿದೆ ತಮ್ಮದು, ಬಂದು ಭೇಟಿ. ಖಂಡಿತ ಸರ್, ಖಂಡಿತ, ಎನಿ ಟೈಮ್. ನಮಸ್ಕಾರ ಮಕ್ಕಳೆಲ್ಲರಿಗೂ ಸಹ ಮತ್ತೊಮ್ಮೆ ಸಂಡೇ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಸ್ಕಾರ ಹೇಳ್ತಾ ಉಪೇಂದ್ರ ಸರ್ ಅವರಿಗೆ ಬೀಳ್ಕೊಡೋಣ. ನಮಸ್ಕಾರ ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್ ಮಕ್ಕಳೇ. ಈ ಕಾರ್ಯಕ್ರಮ ಫೇಸ್ಬುಕ್ ನಲ್ಲಿ ಲೈವ್ ಇದೆ, ಹಾಗೂ ಈ ಕಾರ್ಯಕ್ರಮ ರೆಕಾರ್ಡೆಡ್ ವಿಡಿಯೋ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಸಂಘಟನೆಯ ಒಂದು ಫೇಸ್ಬುಕ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ವಿಡಿಯೋ ಲೈವ್ ಇರುತ್ತೆ, ಮತ್ತೆ ರೆಕಾರ್ಡೆಡ್ ಲಿಂಕ್ ಅಪ್ಲೋಡ್ ಮಾಡ್ತೇವೆ. ಎಲ್ಲಾ ಮಕ್ಕಳು ಸಹ ಉಪೇಂದ್ರ ಸರ್ ಅವರು ಕೊಟ್ಟಿರುವಂತಹ ಒಂದು ಮಾರ್ಗದರ್ಶನ ಏನಿದೆ, ಮೆಂಟಲ್ ರೆಡಿನೆಸ್ ಆಗಿರ್ಬೋದು, ಮತ್ತೆ NCERT ಬುಕ್ಸ್ ಅನ್ನ ಪ್ರಿಪೇರ್ ಮಾಡುವಂತದ್ದಾಗಿರ್ಬೋದು, ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಲ್ಫ್ ಮೋಟಿವೇಶನ್, ಅದ್ರ ಬಗ್ಗೆ ಉಪೇಂದ್ರ ಸರ್ ಅವರು ಸಾಕಷ್ಟು ಗಮನವನ್ನ ಹರಿಸಿದ್ದಾರೆ. ಸೊ ನಿಮಗೆ UPSC ಯಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಅವರು ಕೊಟ್ಟಿರುವಂತಹ ಒಂದು ಮಾರ್ಗದರ್ಶನದಲ್ಲಿ ದಯವಿಟ್ಟು ಓದನ್ನ ಶುರು ಮಾಡಿ. ಆಲ್ರೆಡಿ ಶುರು ಮಾಡಿರುವಂತಹವರು ಆ ಒಂದು ನಿಟ್ಟಿನಲ್ಲಿ ಇನ್ನಷ್ಟು ಸೆಲ್ಫ್ ಮೋಟಿವೇಶನ್ ನ ತಗೊಂಡು ಕರ್ನಾಟಕದ IAS ಮತ್ತೆ IPS ಎಕ್ಸಾಮಿನೇಷನ್ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ನೀವು ಸಹ ಕಾಣಿಕೆಯನ್ನ ಕೊಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಮಕ್ಕಳಿಗೆಲ್ಲರಿಗೂ ಸಹ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಧನ್ಯವಾದ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಧನ್ಯವಾದಗಳು ಸರ್. ಧನ್ಯವಾದ.